ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ಒಂದು ಮುಂಜಾನೆ ಸಮಯಕ್ಕಾಗಿ, ಒಂದು ಭಾನುವಾರದ ಸಮಯಕ್ಕಾಗಿ ದೇವರ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ನಿಮ್ಮೆಲ್ಲರನ್ನ ನಾವು ಈ ಒಂದು ಸಮಯದಲ್ಲಿ ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ಈ ಒಂದು ಭಾನುವಾರದ ಆರಾಧನೆಯಲ್ಲಿ ಫೇಸ್ಬುಕ್ ಲೈವ್ ಮೂಲಕವಾಗಿ ಬಂದಿರುವಂಥ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ನಮ್ಮೊಟ್ಟಿಗೆ ಸೇರಿ ದೇವರನ್ನ ಈ ಮುಂಜಾನೆಯ ಸಮಯದಲ್ಲಿ ಆರಾಧನೆ ಮಾಡುವಾಗ ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಬರುವಂಥದ್ದಾಗಿದೆ. ಆತನ ಕೃಪಾವರಗಳು ನಿಮ್ಮ ಮೇಲೆ ಬರುವಂಥದ್ದಾಗಿದೆ. ಪ್ರಿಯವಾದವರೇ, ಈ ಒಂದು ಮುಂಜಾನೆಯ ಸಮಯದಲ್ಲಿ ನಾವು ಕರ್ತನ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ನಾವು ತಲೆಗಳನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಈ ಒಂದು ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಸ್ತೋತ್ರ ಸಿಂಹಾಸನದ ಆಸನಾರೂಢನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ ನಿನಗೆ ಸ್ತೋತ್ರ ಕರ್ತನೆ. ಯೇಸುವೆ, ನಿನಗೆ ಮಹಿಮೆ ಸಲ್ಲಿಸುವಂತರಾಗಿದ್ದೇವೆ ಸ್ವಾಮಿ. ಈ ಒಂದು ಮುಂಜಾನೆಯ ಸಮಯಕ್ಕಾಗಿ ನಿನಗೆ ಬಹಳವಾಗಿ ಸ್ತೋತ್ರ. ಈ ಒಂದು ದಿವಸಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವಂತರಾಗಿದ್ದೇವೆ. ಈಗ ಕರ್ತನೆ ಸ್ವಾಮಿ, ನಾವು ಕುಟುಂಬವಾಗಿ ಸೇರಿ ಕರ್ತನೆ, ಒಂದು ಸಭೆಯಾಗಿ ಸೇರಿ ಕರ್ತನೆ ನಿನ್ನ ಆರಾಧನೆ ಮಾಡುವಂತ ಕೃಪೆಯನ್ನು ದಯಪಾಲಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈಗ ಕರ್ತನೆ ಸ್ವಾಮಿ, ಒಟ್ಟಾಗಿ ಸೇರಿ ನಿನ್ನ ನಾಮಸ್ಮರಣೆ ಮಾಡುತ್ತಾ, ನಿನ್ನ ಕೃತಜ್ಞತಾ ಸ್ತುತಿಗಳನ್ನು ಹಾಡುತ್ತಾ ಅಪ್ಪ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತ ಕೃಪೆಯನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳವಾಗಿ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ನಾವು ಬದುಕಿ ಉಳಿದಿರುವುದು ಅದು ನಿನ್ನ ಕೃಪೆಯ ಕರ್ತನೆ. ಇನ್ನು ಮುಂದೆಯೂ ನಾವು ಬದುಕುವುದಾದರೆ ಅದು ನಿನ್ನ ಕೃಪೆಯ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವ ಶ್ವಾಸವಿರುವುದಾದರೆ ಅಪ್ಪ, ಅದು ನಿನ್ನ ಕೃಪೆಯ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಒಂದು ಆರಾಧನೆಯಲ್ಲಿ ಸ್ವಾಮಿ, ನೀನು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿರು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಫೇಸ್ಬುಕ್ ಲೈವ್ ಮೂಲಕ ಬರುವಂತ ಪ್ರತಿಯೊಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡು, ನೀನು ಅವರನ್ನು ಕಟಾಕ್ಷಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಎಲ್ಲ ಕೆಲಸ ಕಾರ್ಯಗಳು ಬಂದಿದ್ದು ಕರ್ತನೆ ಸ್ವಾಮಿ, ಈ ಒಂದು ಆರಾಧನೆಗೆ ಅವರು ಬಂದು ಪಾಲು ತೆಗೆದುಕೊಂಡು ಕರ್ತನೆ ನಿನ್ನನ್ನು ಹಾಡಿ ಹೊಗಳಿ ಕೊಂಡಾಡಿಕೊಂಡು ನಿನ್ನ ವಾಕ್ಯಗಳನ್ನು ಕರ್ತನೆ ಸ್ವಾಮಿ ಕೇಳಿ ಅದರಂತೆ ನಡೀಲಿಕ್ಕೆ ನೀನು ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಈಗ ಕರ್ತನೆ, ಈ ಒಂದು ಆರಾಧನೆಯ ಆದಿಯೋ ಅಂತ್ಯವೂ ನೀನಾಗಿದ್ದುಕೊಂಡು ನೀನು ನಡೆಸ್ಕೊಂಡು ಹೋಗ್ಬೇಕೆಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆಯೇ, ಆಮೆನ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ. ಈ ಒಂದು ದಿನದಲ್ಲಿ ನಾವು ಈ ಒಂದು ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ಸಂಗೀತಗಳಲ್ಲಿ 246ನೇ ಸಂಗೀತವನ್ನು ನಾವು ಎಲ್ಲರೂ ಎದ್ದು ನಿಂತುಕೊಂಡು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 246ನೇ ಸಂಗೀತ, 246ನೇ ಸಂಗೀತ. ಸುಕಾಲವೇ ಸುಕಾಲವೇ ಆನಂದ ದೇವರಾದ ಆರಾಧನೆ, ಪ್ರಪಂಚ ಚಿಂತೆ ಬಿಡುವೆ, ಕೃಪಾಸನ ನಾ ಸೇರುವೆ ಎಂಬಂತ ಸಂಗೀತವನ್ನ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡಿಕೊಳ್ಳೋಣ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬಿಡುವೆ, ಕೃಪಾಸನ ಸೇರುವೆ. ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ. ಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಅಮೃತ ದೇವರಾಧನೆ, ಹೃದಯ ಕಾಪಾಡಲು ವಿಶ್ರಾಮ ಕೊಡಲು ಪರಾತ್ಪರನ ಪಾದವೇ ಆಶ್ರಯ ಸ್ಥಾನವಾಗಿದೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ
ದೇವಾತ್ಮಶಕ್ತಿ ಕೊಡುವ ಸನ್ಮಾರ್ಗನಾಗಬಲವು ಬೇಕಾದರೆ ವಿಜ್ಞಾಪಿಸು ಅಶುಭ ಕಾಲವಾಗಿದೆ ಒಳ್ಳೆಯದು ದೇವರಾಧನೆ ಸುಕಾಲವೇ ಸುಕಾಲವೇ ವಿಶ್ರಾಂತಿ ದೇವರಾಧನೆ ಮೇಲೋಕಕೂರ ಮಾಡ್ಬೋದು ಭೂಲೋಕದಾಗೆ ನೀಗ್ಬೋದು ವ್ಯಾಕುಲ ತಪ್ಪಿಸುತ್ತದೆ ಮನೋವಿಶ್ರಾಂತಿ ಕೊಡುತ್ತೆ ಅಶುಭ ಕಾಲವಾಗಿದೆ ಒಳ್ಳೆಯದು ದೇವರಾಧನೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆಗಳು 121 ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆಗಳು 121 ಒಂದರಿಂದ ಕಡೆ ವಚನಗಳನ್ನು ನಾವು ಓದಿಕೊಳ್ಳೋಣ. ಕಡೆಯ ವಚನವನ್ನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆಗಳು 121 ಕಡೆ ವಚನವನ್ನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 121. ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ ಇಸ್ರಾಯೇಲರನ್ನು ಕಾಯುವ ಆತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಗಲಲ್ಲಿ ಸೂರ್ಯನು ഇരുಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಕಡೆ ವಚನವೆಲ್ಲರೂ ಒಟ್ಟಾಗಿ ಜೋರಾಗಿ ಓದಿಕೊಳ್ಳೋಣ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದು. ಕೂತ್ಕೊಳ್ಳೋಣ. ದೇವರ ವಾಕ್ಯಗಳನ್ನ ನಾವು ಓದುವಂತಹ ಸಮಯ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 16ರಿಂದ 20. Gospel according to Matthew chapter 28 verse 16 to 20. ಇದನ್ನು ಓದಲಿಕ್ಕೆ ಸಿಸ್ಟರ್ ಸ್ಟೆಲ್ಲಾ ಅವರ ಮುಂದೆ ಕರೀತೇನೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 16ರಿಂದ 20. ಮತ್ತಾಯ 28 16ರಿಂದ 20. ಯೇಸುವಿನ ಕಡೆಯ ಮಾತುಗಳು. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದೇನಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರಾರ್ಥನೆ ಮಾಡುವಂಥ ಸಮಯ. ನಾವು ಮೊದಲಿರುವಂತಹ ಸಹೋದರ ಸ್ಟೀವನ್ ಅವರ ಮುಂದೆ ಕರ್ತನ ಅವರು ನಮ್ಮನ್ನು ಪ್ರಾರ್ಥನೆ ನಡೆಸಬೇಕೆಂದು ನಾನು ಕೇಳ್ಕೊಳ್ತೇನೆ. It's time for prayer. I will call upon Brother Stephen to come and lead us in prayer. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸ್ತಕ್ಕಂಥ ಪರಮ ಪ್ರೀತಿಯುಳ್ಳ ತಂದೆ ಅಂತ ದೇವರೇ, ಈ
ಈ ಸಮಯಕ್ಕಾಗಿ ನೀ ಸ್ತೋತ್ರ ಸಲ್ಲಿಸ್ತೀನಿ. ವಿಶೇಷವಾಗಿ ಈ ದಿನದಂದು ಸ್ವಾಮಿ, ನಾವು ನಿನ್ನ ಆರಾಧನೆ ಮಾಡಲಿಕ್ಕೆ ಬಂದಿರುವಾಗ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ ಎಂಬುದಾಗಿ ನಾವು ನಂಬ್ತೇವೆ ಸ್ವಾಮಿ. ನಿನ್ನ ವಾಕ್ಯ ತಿಳಿಸ್ತದೆ, ಎಲ್ಲಿಬ್ಬರಾಗಲಿ ಮೂವರಲ್ಲಿ ಸೇರಿ ನನ್ನ ಆರಾಧಿಸ್ತಾನೋ ಅವರ ಮಧ್ಯದಲ್ಲಿ ಇರ್ತೇನೆ ಎಂಬುದಾಗಿ ಸ್ವಾಮಿ. ನೀನು ವಾಗ್ದಾನ ಮಾಡಿದಂಥ ದೇವರು, ವಾಗ್ದಾನವನ್ನು ಪೂರ್ಣಗೊಳಿಸುವಂಥ ದೇವರಾಗಿದ್ದಿ. ನಿನಗೆ ಸ್ತೋತ್ರ ಸಲ್ಲಿಸ್ತಾನೆ ಸ್ವಾಮಿ. ಅಪ್ಪ, ಈ ದಿನಮಾನಗಳು ಕಠಿಣವಾಗಿರುವಾಗ ಆದರೂ ಕೂಡ ನೀನು ನಮ್ಮ ಮಧ್ಯಸ್ಥನಾಗಿದ್ದುಕೊಂಡು ನಮ್ಮನ್ನು ಕಾಪಾಡುತ್ತಾ ಸ್ವಾಮಿ, ನಮಗೆ ಬೇಕಾದ ಆರೋಗ್ಯವನ್ನು ಕೊಡುತ್ತಾ ನಮ್ಮೊಂದಿಗೆ ಇದ್ದು ನಮ್ಮನ್ನು ಆಶೀರ್ವದಿಸ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾನೆ ಸ್ವಾಮಿ. ನಿನ್ನನ್ನು ಹೊರತು ನಾವು ಈ ಲೋಕದಲ್ಲಿ ಏನೇನು ಮಾಡಲಾರೆವು ಸ್ವಾಮಿ. ನೀನು ಲೋಕವನ್ನು ಜಯಿಸಿದಂಥವನಾಗಿದ್ದೆ ಸ್ವಾಮಿ. ನಿಮಗೆ ಸ್ತೋತ್ರ ಸಲ್ಲಿಸ್ತಾನೆ. ನೀನು ಉನ್ನತ ಸ್ಥಾನದಲ್ಲಿ ವಾಸ ಮಾಡ್ತಕ್ಕಂಥ ದೇವರೇನಾಗಿದೆ ಸ್ವಾಮಿ. ಅಪ್ಪ, ನಿನ್ನನ್ನು ನಾವು ಹೊಗಳುವುದಾದರೆ ಆಕಾಶವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವಾಗಿರ್ತದೆ ಸ್ವಾಮಿ. ಇಂಥ ಭಯಂಕರನಾಗಿ ದೊಡ್ಡವನಾಗಿರ್ತಕ್ಕಂಥ ದೇವರ ಸ್ವಾಮಿ, ನಿನ್ನ ಮುಂದೆ ಅನೇಕ ವಿಷಯಗಳು ಸಣ್ಣದಾಗಿ ಕಾಣುತ್ತದೆ ಎಂದು ನಾನು ಹೇಳ್ತೇವೆ ಸ್ವಾಮಿ. ಈ ವಿಶೇಷ ಸಂದರ್ಭದಲ್ಲಿ, ಈ ವಿಶೇಷ ದಿನದಲ್ಲಿ ಸ್ವಾಮಿ, ನಾವು ವಿಶೇಷವಾಗಿ ಕೋವಿಡ್-19ಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಇಡೀ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಇದನ್ನು ಮಾಡಿರುವಾಗ ಸ್ವಾಮಿ, ಅಪ್ಪ ನಿನ್ನ ಪ್ರಸನ್ನತೆ ಇಲ್ಲಿ ಬೇಕಾಗಿದೆ ಸ್ವಾಮಿ. ಅಪ್ಪ, ನಿನ್ನ ಒಂದು ಆರೋಗ್ಯ ಬೇಕಾಗಿದೆ ಸ್ವಾಮಿ. ವಿಶೇಷವಾಗಿ ನೀನು ನಾವು ಒಬ್ಬೊಬ್ಬರ ಒಟ್ಟಿಗೆ ನಮ್ಮೊಟ್ಟಿಗೆ ನೀನು ಮಾತನಾಡಿ ನಮ್ಮನ್ನು ಆಶೀರ್ವದಿಸಲು ಬಲಪಡಿಸಬೇಕಾಗಿದೆ ಸ್ವಾಮಿ. ಈ ಸಮಯದಲ್ಲಿ ವಿಶೇಷವಾಗಿ ನಿನ್ನ ಆತ್ಮನ ಒಂದು ಪ್ರಸನ್ನತೆ ಸ್ವಾಮಿ, ಇಡೀ ಲೋಕಕ್ಕೋಸ್ಕರವಾಗಿ ನಾವು ಬೇಡಿಕೊಳ್ಳುವರಾಗಿದ್ದೇವೆ. ಅಪ್ಪ, ನೀನು ಮೂಲೆಗಳಲ್ಲಿ ನಿನ್ನ ಆತ್ಮನ ಸುರಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ, ಯಾರ್ಯಾರು ದುಃಖದಲ್ಲಿ, ನೋವಲ್ಲಿ, ಸಂಕಟದಲ್ಲಿ, ಅಪ್ಪ ರೋಗದಲ್ಲಿ ನರಳುತ್ತಿರುವುದಾದರೆ ಅವರಿಗೋಸ್ಕರವಾಗಿ ಈ ಸಮಯ ನಾವು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅವರನ್ನು ಆಶೀರ್ವಾದ ಮಾಡು, ಬಲಪಡಿಸು, ಅವರಿಗೆ ಬೇಕಾದಂಥ ನಂಬಿಕೆ, ನಿರೀಕ್ಷೆ, ಪ್ರೀತಿಯನ್ನು ನೀನು ಒದಗಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರನ್ನು ಮುಟ್ಟಿ ಅವರನ್ನು ಗುಣಪಡಿಸು, ಅವರು ನಿನ್ನಿಂದಲೇ ಗುಣವಾದರು ಎಂಬುದಾಗಿ ಅವರು ತಿಳಿದುಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು. ಒಟ್ಟಾರೆ ಅಪ್ಪ, ಈ ಒಂದು ಕಠಿಣ ಸ್ಥಿತಿಯಲ್ಲಿ ನಾವು ಇರುವಾಗ ಇದರಿಂದ ಬಿಡುಗಡೆ ಅದು ಯೆಹೋವನಿಂದಲೇ ಎಂಬುದಾಗಿ ಜನರು ಅಂದುಕೊಳ್ಳಿಕ್ಕಾಗುವಂತೆ, ತಿಳಿದುಕೊಳ್ಳಿಕ್ಕಾಗುವಂತೆ ನೀನು ಈ ಮೂಲಕವಾಗಿ ನೀನು ಪ್ರಕಟಿಸಿಕೊಳ್ಳಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ, ಅನೇಕ ಕಡೆ ಪ್ರಾರ್ಥನೆಯ ಮಂದಿರಗಳು ಬಂದಾಗಿರುವಾಗ ಅಪ್ಪ, ಇದಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ಎಲ್ಲೂ ಕೂಡ ನೀನು ಪ್ರಾರ್ಥನೆ ನಿಲ್ಲದ ಹಾಗೆ ಅನೇಕರು ನೀನು ಇನ್ನೂ ಹೆಚ್ಚಾಗಿ ಅವರು ನೀನು ಅರಿತುಕೊಳ್ಳಲಿಕ್ಕಾಗುವಂತೆ ಈ ಸಮಯದಲ್ಲಿ ನೀನು ಅವರಿಗೆ ಪ್ರಕಟಿಸಿಕೊಳ್ಳಬೇಕೆಂಬುದಾಗಿ ಕೂಡ ನಾವು ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಅನೇಕ ದ್ವಾರಗಳು ಬಂದಾಗಿರುವಾಗ ಮನೆಗಳಲ್ಲಿ ಪ್ರಾರ್ಥನೆ ನಡೆಯುತ್ತಿರುವುದಾದರೆ ಅಪ್ಪ, ನಿನ್ನ ಆತ್ಮನ ಪ್ರಸನ್ನತೆ ಅವರ ಮಧ್ಯದಲ್ಲಿ ಇರಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ, ಮತ್ತು ಈ ಸಮಯದಲ್ಲಿ ನಾವು ನಿನ್ನನ್ನು ಆರಾಧಿಸುವಾಗ, ನಿನ್ನ ವಾಕ್ಯಗಳನ್ನು ಕೇಳುವಾಗ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ನಿನ್ನ ಮಗನಿಗೆ ಆಶೀರ್ವಾದ ಮಾಡು. ಆತನ ಮಾತನಾಡುವಾಗ ಸ್ವಾಮಿ, ಅದು ಇಲ್ಲಿ ಮಾತ್ರವಲ್ಲದೆ ಅನೇಕ ಕಡೆ ಆ ಮಾತುಗಳು ನಿನ್ನ ಆತ್ಮನ ಮುಖಾಂತರವಾಗಿ ಜನರಿಗೆ ಮುಟ್ಟಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಇದನ್ನು ನೋಡ್ತಕ್ಕಂಥ ಅನೇಕರಿಗೋಸ್ಕರ ಆನ್ಲೈನಲ್ಲಿ ನೋಡ್ತಕ್ಕಂಥ ಅನೇಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನೀನು ಅಪ್ಪ, ನಿನ್ನ ಮಗನ ಮುಖಾಂತರವಾಗಿ ಅವರು ನೀನು ಸ್ಪರ್ಶಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ, ಇನ್ನು ಎಷ್ಟು ದಿವಸದವರೆಗೆ ನಾವು ಹೀಗೆ ಮಾಡಬೇಕೆಂಬುದು ನಮಗೆ ತಿಳಿದಿಲ್ಲ ಸ್ವಾಮಿ. ಆದರೆ ಸ್ವಾಮಿ, ನೀವು ಯುಗಾಂತರವರೆಗೂ ಜೀವಿಸುವಂಥವನಾಗಿದ್ದಿ. ನಿನ್ನ ಇದ್ದ ಹಾಗೆ ಇವತ್ತು ಎಂದಿಗೂ ಸದಾಕಾಲ ಇರುವಂಥ ದೇವರನ್ನಾಗಿದ್ದಿ. ನೀನು ನಮ್ಮ ಸಂಗಡ ಇರುತ್ತಿ ಎಂಬುದಾಗಿ ನಾವು ನಂಬ್ತೇವೆ ಸ್ವಾಮಿ. ಒಟ್ಟಾರೆ ಈ ಪ್ರಾರ್ಥನೆ ಕೂಟವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ದಿವ್ಯಗಳ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರನ್ನು ಆರಾಧನೆ ಮಾಡಿಕೊಳ್ಳುವಂಥ ಸಮಯ ಪ್ರಿಯರೇ, ನಾವೆಲ್ಲರೂ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಆತನ ವಾಕ್ಯಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಆತನ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸೋಣ. ಮೊದಲನೇದಾಗಿ ಎಂದು ಆನಂದ ಯೇಸು ನೀಡುವ ಎಂಬ ಹಾಡನ್ನು ಹಾಡೋಣ. ಚಪ್ಪಾಳೆ ಹೊಡೆಯುತ್ತಾ ಎಂದು ಆನಂದ ಯೇಸು ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಹಲ್ಲೆಲೂಯಾ ಆನಂದವೇ ಆನಂದ ಯೇಸು ನೀಡುವ ಆನಂದ ಯೇಸು ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ
ಆನಂದವೇ ಹಲ್ಲೆಲೂಯಾ ಆನಂದವೇ ಉನ್ನತ ಮನೆಯಲ್ಲಿ ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು ಕರ್ತನ ನೋಡಿ ಆಶ್ರಯವನ್ನೇ ಎಂದೇ ಕರೆವೆನು ಕರ್ತನ ನೋಡಿ ಆಶ್ರಯವನ್ನೇ ಎಂದೇ ಕರೆವೆನು ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ರೆಕ್ಕೆಯಿಂದ ನನ್ನನ್ನು ಹೊರಿಸಿ ಕಾದು ನಡೆಸುವ ರೆಕ್ಕೆಯಿಂದ ನನ್ನ ಹೊರಿಸಿ ಕಾದು ನಡೆಸುವ ಆತನ ವಚನ ಆತನ ಆಯುಧ ನನಗೆ ಕೇಳವು ಆತನ ವಚನ ಆತನ ಆಯುಧ ನನಗೆ ಕೇಳವು ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಇರುವರು ನನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಇರುವರು ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಸಿಂಹದ ಮೇಲು ಸರ್ಪದ ಮೇಲು ನಡೆದೇ ಹೋಗುವೆ ಸಿಂಹದ ಮೇಲು ಸರ್ಪದ ಮೇಲು ನಡೆದೇ ಹೋಗುವೆ ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು ನನ್ನ ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಕಷ್ಟದ ಸಮಯದಲ್ಲಿ ಕಷ್ಟದ ಸಮಯದಲ್ಲಿ ಕರೆಯುವ ನನಗೆ ಉತ್ತರ ನೀಡುವ ಕಷ್ಟದ ಸಮಯದಲ್ಲಿ ಕರೆಯುವ ನನಗೆ ಉತ್ತರ ನೀಡುವ ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಎಂದು ಆನಂದ ಯೇಸು ನೀಡುವ ಎಂದು ಆನಂದ ಯೇಸು ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ
ಈ ಸಮಯದಲ್ಲಿ ನಾವು ಕರ್ತನ ಪ್ರಸನ್ನತೆಯಲ್ಲಿ ಇರುವ ಹಾಗೆ ದಯವಿಟ್ಟು ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಾವಿರುವಂತಹ ಸ್ಥಳದಲ್ಲಿ ಎದ್ದು ನಿಂತುಕೊಂಡವರಾಗಿ ದೇವರಿಗೆ ನಮ್ಮ ಕೃತಜ್ಞತೆಯನ್ನ, ನಮ್ಮ ಸ್ತುತಿ ಸ್ತೋತ್ರಗಳನ್ನ, ನಮ್ಮ ಆರಾಧನೆಯನ್ನು ನಾವು ಮನಪೂರ್ವಕವಾಗಿ ಸಲ್ಲಿಸೋಣ. ಪ್ರಿಯರೇ, ಇದು ದೇವರ ಒಂದು ಸಮಯವಾಗಿದೆ. ದಿಸ್ ಟೈಮ್ ಇಸ್ ಗಾಡ್ಸ್ ಟೈಮ್. ಈ ಸಮಯ ದೇವರ ಒಂದು ಪ್ರಸನ್ನತೆಯಲ್ಲಿ ಇರುವಂತಹ ಒಂದು ಸಮಯ ಇದಾಗಿದೆ. ಆದ್ದರಿಂದ ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ, ಆತನ ಕೃಪೆಯಲ್ಲಿ ಇರುವಂತವರಾಗಿದ್ದೇವೆ. ಹೀಗಿರುವಾಗ ದಯವಿಟ್ಟು ನೀವಿರುವಂತಹ ಸ್ಥಳದಲ್ಲಿ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ನಾವು ದೇವರನ್ನ ಆರಾಧನೆ ಮಾಡೋಣ. ಆರಾಧಿಸುವಂತಹ ಒಂದು ಹಾಡು ಈ ಸಭೆಯ ಒಂದು ಸಂಗೀತಗಳಲ್ಲಿ ಇದರಲ್ಲಿ 73ನೇ ಒಂದು ಹಾಡು ಇದಾಗಿರುತ್ತದೆ. ಮತ್ತು ಉಜ್ಜೀವನ 18 ಈ ಸಭೆಯ ಒಂದು ಸಂಗೀತಗಳಲ್ಲಿ 18ನೇ ಒಂದು ಸಂಗೀತ ಹಾಡು ಇದಾಗಿರುತ್ತದೆ. ಮತ್ತು ಉಜ್ಜೀವನ ಗೀತೆಗಳಲ್ಲಿ 547 ಈ ಉಜ್ಜೀವನ ಗೀತೆಗಳಲ್ಲಿ ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಈಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬನ ದೇವರೇ ನಿನಗೆ ಆರಾಧನೆ ಎಂಬುವಂತಹ ಹಾಡನ್ನು ನಾವು ಹಾಡಿ ಮಹಿಮೆ ಪಡಿಸೋಣ. ಹೌದು ಪ್ರಿಯರೇ, ನಾವು ಆರಾಧಿಸುವಂತಹ ದೇವರು ನಮ್ಮ ಮೂಲ ಪಿತೃವಾಗಿರತಕ್ಕಂಥ ಅಬ್ರಹಾಮನ ದೇವರು ಮತ್ತು ಈಸಾಕನ ದೇವರಾಗಿದ್ದಾನೆ, ಯಾಕೋಬನ ದೇವರಾಗಿದ್ದಾನೆ ಮತ್ತು ನನ್ನಲ್ಲಿನ ನಮ್ಮೆಲ್ಲರ ದೇವರು ಆತನಾಗಿದ್ದಾನೆ. ಆತನು ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ದೇವರು, ಸ್ತುತಿಗೆ ಪಾತ್ರನಾಗಿರ್ತಕ್ಕಂಥ ದೇವರು. ನಾವು ಆತನ ಮನಪೂರ್ವಕವಾಗಿ ಆರಾಧಿಸುವುದಕ್ಕೆ ಆತನು ಯೋಗ್ಯನಾದಂಥ ದೇವರಾಗಿದ್ದಾನೆ. ಲೆಟ್ ಅಸ್ ವರ್ಷಿಪ್ ಅವನು. ನಮ್ಮ ಕರ್ತನ ಇದನ್ನ ಆರಾಧಿಸೋಣ ಪ್ರಿಯರೇ. ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿದು ನೀ ಕರೆದೆ. ಕೃಪಾಪೂರ್ಣನೇ,
ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಮಗನಿಗೆ ಪವಿತ್ರಾತ್ಮನಿಗೆ ಆರಾಧನೆ ಸ್ತೋತ್ರ ಯೇಸುವಿಗೆ ಸ್ತೋತ್ರ. Oh, we are worshiping the same God that Abraham, Isaac and Jacob worship. Now Abraham, Isaac and Jacob ಆರಾಧನೆ ಮಾಡಿದ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ.
ಆತನು ಜೀವಿಸುವಂತ ದೇವರು. ಆ ದಿನದಲ್ಲಿ ಆತನ ಅದ್ಭುತಗಳನ್ನು ಮಾಡಿದ್ದಾರೆ. ಈ ದಿನವೂ ಕೂಡ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿರುವಂತ ದೇವರಾಗಿದ್ದಾರೆ. ಆ ದಿನದಲ್ಲಿ ಆತನು ಬಿಡುಗಡೆ ಮಾಡಿದಂತ ದೇವರು ಈ ದಿನವೂ ಕೂಡ ಬಿಡುಗಡೆ ಮಾಡುವುದಕ್ಕೆ ಶಕ್ತನಾಗಿದ್ದಾರೆ. ಆ ದಿನದಲ್ಲಿ ಜೀವಿಸುವಾತನಾಗಿದ್ದರು, ಈ ದಿನಕ್ಕೂ ಜೀವಿಸುವಾತನಾಗಿದ್ದಾರೆ, ಈಗ ಯುಗಾಂತರಕ್ಕೂ ಜೀವಿಸುವಂತ ದೇವರಾಗಿದ್ದಾರೆ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನಮ್ಮ ದೇವರಾಗಿದ್ದಾರೆ. ಪ್ರಿಯರೇ, ನಿಮಗೆ ಸ್ತೋತ್ರ, ಪಾಲನೆ ಮಹಿಮೆ ಉಂಟಾಗಲಿ ಸ್ವಾಮಿ. ನಾನು ಸುಖವಾಗಿ ಬಾಳಬೇಕೆಂದು ಸೃಷ್ಟಿ ಮಾಡಿದೆ. ನಾನು ಸುಖವಾಗಿ ಬಾಳಬೇಕೆಂದು ಶಾಸನೆ, ನಾನು ಸುಖವಾಗಿ ಬಾಳಬೇಕೆಂದು ಸೃಷ್ಟಿ ಮಾಡಿದೆ. ಪ್ರಿಯವಾದವರೇ, ನಾವು ಈ ಹಾಡಿನಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಅದೇನೆಂಬುದಾಗಿ ನೋಡುವುದಾದರೆ, ಪ್ರಿಯರೇ, ನಮ್ಮ ದೇವರು ನಾನು ಮತ್ತು ನೀನು ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸುಖವಾಗಿ ಬಾಳಬೇಕೆಂಬುದಾಗಿ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರಾಗಿದ್ದಾನೆ. ಸೃಷ್ಟಿಕರ್ತನನ್ನು ನಾವು ಆರಾಧಿಸುತ್ತಾ ಇದ್ದೇವೆ ಎಂಬುದಾಗಿ ಎಲ್ಲ ವಿಶ್ವಾಸಿಗಳು ಇವತ್ತು ಆರಾಧನೆ ಮಾಡುವಂತ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾಗಿದೆ. ನಾವು ಆರಾಧಿಸುವಂತ ದೇವರು ಆತನು ಸೃಷ್ಟಿಕರ್ತನಾಗಿದ್ದಾನೆ. ಆತನು ನನ್ನನ್ನ ನಿನ್ನನ್ನ ನಮ್ಮೆಲ್ಲರನ್ನ ಆತನು ಉಂಟು ಮಾಡಬೇಕಾದ್ರೆ ತನ್ನ ಸ್ವರೂಪದಲ್ಲಿ ತನ್ನ ಜೀವ ಶ್ವಾಸವನ್ನು ಊದಿ ಆತನು ನಮ್ಮನ್ನ ತನ್ನ ವಿವೇಕಪೂರ್ವಕವಾದಂತ ಶ್ರೇಷ್ಠವಾದ ಆಲೋಚನೆಯಿಂದ ಆತನು ಒಂದು ಉದ್ದೇಶಪೂರ್ವಕವಾಗಿ ನಮ್ಮೆಲ್ಲರನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ನಾವು ಸೃಷ್ಟಿಕರ್ತನನ್ನ, ನಮ್ಮನ್ನು ಉಂಟು ಮಾಡಿದ ಆತನನ್ನ, ಎಲ್ಲಾ ಸೃಷ್ಟಿಗೆ ಮೂಲನು, ತಂದೆಯು, ನಿರ್ಮಾಣಕನು ಆಗಿರ್ತಕ್ಕಂಥ ದೇವರನ್ನು ಆರಾಧಿಸುವಂಥದ್ದು ಯೋಗ್ಯವಾಗಿದೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಶ್ವಾಸವಿರುವುದೆಲ್ಲವೂ ಅಂದರೆ ಜೀವದಿಂದ ಇರುವುದೆಲ್ಲವೂ ಸೃಷ್ಟಿಕರ್ತನನ್ನು ಆರಾಧಿಸಬೇಕು ಎಂಬುದಾಗಿ. ಪ್ರಿಯವಾದವರು, ಇವತ್ತಿನ ಒಂದು ಆರಾಧನೆಯ ದಿನದಂದು, ಈ ಸಬ್ಬತ್ ದಿನದಂದು, ಈ ಪರಿಶುದ್ಧವಾಗಿರ್ತಕ್ಕಂಥ ದಿನದಂದು ನಾವು ಸೃಷ್ಟಿಕರ್ತನನ್ನ, ನಮ್ಮನ್ನು ಉಂಟು ಮಾಡಿದ ತಂದೆಯಾದ ದೇವರನ್ನ ನಾವು ಆರಾಧನೆ ಮಾಡುವುದಕ್ಕೆ ಬಂದಿದ್ದೇವೆ. ಆದ್ದರಿಂದ ನಾವು ಮನಸ್ಸಾರಿ, ನಮ್ಮ ಹೃದಯ ಪೂರ್ವಕವಾಗಿ, ನಮ್ಮ ಅಂತರಾಳದಿಂದ ನಾವು ಆತನನ್ನು ಆರಾಧಿಸೋಣ. ಪ್ರಿಯವಾದವರೇ, ಹಾಡಿನ ಅರ್ಥ ಎಷ್ಟು ಸುಂದರವಾಗಿದೆ. ನಾನು ನೀನು ಸುಖವಾಗಿ ಬಾಳಬೇಕು ಎಂಬುದಾಗಿ ನನ್ನನ್ನ ನಿನ್ನನ್ನ ಆತನು ಸೃಷ್ಟಿ ಮಾಡಿದ್ದಾನೆ. ಹಲ್ಲೆಲೂಯಾ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು, ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ
ಪಾತ್ರನಾಗಿರ್ತಕ್ಕಂಥ ಒಬ್ಬನು ದೇವರು ನೀನಾಗಿದ್ದಿ ಕರ್ತನೆ. ಈಗೋ ತಂದೆ ಆಗಿರ್ತಕ್ಕಂಥ ದೇವರೇ, ಸಮಸ್ತ ಲೋಕವು ಈಗೋ ಎಲ್ಲಾ ಸೃಷ್ಟಿಯು ಕರ್ತನೆ, ಈಗೋ ತಂದೆ ಆದಂತ ದೇವರೇ, ಭೂಲೋಕವೆಲ್ಲವೂ ಕರ್ತನೆ, ಈಗೋ ಕರ್ತನೆ, ಪರಲೋಕ ಭೂಲೋಕವು ಕರ್ತನೆ, ಎಲ್ಲಾ ದೇವರೇ ಜಗತ್ತು ಕರ್ತನೆ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ನಿನ್ನನ್ನು ಆರಾಧನೆ ಮಾಡುವುದಕ್ಕೆ, ನಿನ್ನನ್ನು ಸ್ತುತಿಸುವುದಕ್ಕೆ, ನಿನ್ನನ್ನು ಹೊಗಳಿ ಕೀರ್ತಿಸಿ ಕೊಂಡಾಡಿ ನಿನ್ನನ್ನು ಮಹಿಮೆ ಪಡಿಸುವುದಕ್ಕೆ ನೀನು ಯೋಗ್ಯನಾಗಿರ್ತಕ್ಕಂಥ ದೇವರಾಗಿದ್ದಿ ಕರ್ತನೆ. ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಇದೋ ತಂದೆ ಆಗಿರ್ತಕ್ಕಂಥ ದೇವರೇ, ಇವತ್ತು ಕರ್ತನೆ ಲೋಕದಾದ್ಯಂತ, ವಿಶ್ವದಾದ್ಯಂತ ಕರ್ತನೆ, ಜಗತ್ತಿನ ಕಟ್ಟ ಕಡೆಯಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸುವಂಥದ್ದು ಸೂಕ್ತವಾಗಿದೆ ಕರ್ತನೆ. ಈಗೋ ದೇವರೇ, ಎಲ್ಲಾ ಭಾಷೆಗಳನ್ನು ಆಡುವಂತವರು, ಎಲ್ಲಾ ದೇವರೇ ವರ್ಣ ಬಣ್ಣದವರು ಕರ್ತನೆ, ಎಲ್ಲಾ ಪ್ರಾಂತ ಪ್ರದೇಶದವರು ಕರ್ತನೆ, ಎಲ್ಲಾ ಜಗತ್ತಿನ ಜನರು ಕರ್ತನೆ, ಎವ್ರಿ ವರ್ಲ್ಡ್ ಅಂಡ್ ಯೂನಿವರ್ಸ್ ಅಂಡ್ ಎವ್ರಿ ಪೀಪಲ್ ಇನ್ ದ ಯೂನಿವರ್ಸ್, Lord, should bow down to your feet and worship you as our creator and as our holy God. ಕರ್ತನೆ, ನೀನು ಪರಿಶುದ್ಧನಾಗಿರ್ತಕ್ಕಂಥ ದೇವರಾಗಿರುವುದರಿಂದ ನಿನ್ನನ್ನು ಆರಾಧಿಸುವುದಕ್ಕೆ ನೀನು ಯೋಗ್ಯನಾಗಿದ್ದಿ. ನಿನಗೆ ಸ್ತೋತ್ರ ಕರ್ತನೆ. Hallelujah. Thank you, Jesus. ಅದೇ ರೀತಿಯಲ್ಲಿ ನಿನ್ನ ಮಕ್ಕಳಾದ ನಾವು ಕರ್ತನೆ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸುತ್ತಾದರೆ ತಂದೆಯೇ, ಪರಲೋಕದ ಸುವರಗಳು, ಪರಲೋಕದ ಶ್ರೇಷ್ಠ ಆಶೀರ್ವಾದಗಳು, ಪರಲೋಕದ ಸಮಾಧಾನ, ಸಂತೋಷ, ಮಹಿಮೆ ಈ ದಿನ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೊತೆ ಸೇರಿ ಆರಾಧನೆ ಮಾಡುವ ಪ್ರತಿಯೊಬ್ಬರಲ್ಲಿ ಇಳಿದುವರೆಗೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈಗೋ ಕರ್ತನೆ, ನಮಗೆ ಎದುರಾಗಿ ಹೋರಾಡುವಂತ ಎಲ್ಲ ನಿರಾಸೆ, ಚಿಂತೆ, ಎಲ್ಲ ವಿಧವಾಗಿರ್ತಕ್ಕಂಥ ಅಪನಂಬಿಕೆ, ಎಲ್ಲ ವಿಧವಾಗಿರ್ತಕ್ಕಂಥ ಬಲಹೀನತೆಗಳು, ಎಲ್ಲ ವಿಧವಾಗಿರ್ತಕ್ಕಂಥ ಅಂಧಕಾರದ ಶಕ್ತಿಗಳು, ಎಲ್ಲ ದುಷ್ಟ ಆತ್ಮಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆರಾಧನೆಯಲ್ಲಿ ಹೊರಟೊಳಗೆ ಪ್ರಾರ್ಥನೆ ಮಾಡುತ್ತೇವೆ. Thank you, Jesus. ಯೇಸುವೇ, ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ ಕರ್ತನೆ. Thank you, Jesus. Thank you, Jesus. Hallelujah. ಹೌದು ಕರ್ತನೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು, ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರಿಗೆ ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವನ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ, ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ನ ಜೀವನ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ, ನನ್ನ ಪಾಪವೆಲ್ಲ ಪರಿಹರಿಸಿ ನನ್ನ ಮಗನಾಗಿ ಮಾಡಿಕೊಂಡೆ, ನನ್ನ ಪಾಪವೆಲ್ಲ ಪರಿಹರಿಸಿ ನನ್ನ ಮಗನಾಗಿ ಮಾಡಿಕೊಂಡೆ, ಪ್ರೀತಿ ಮಾಡುವೆನು, ಪ್ರೀತಿ
ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಯೇಸುವೇ, ತಂದೆಯಾದಂಥ ದೇವರೇ, ನಮ್ಮ ಪ್ರಾಣವಿರುವವರೆಗೂ ಕರ್ತನೆ, ನಮ್ಮ ಉಸಿರಿರುವವರೆಗೂ ಕರ್ತನೆ, ನಿನ್ನನ್ನು ಪ್ರೀತಿ ಮಾಡುವಂಥವರಾಗಿದ್ದೇನೆ ಸ್ವಾಮಿ. ನೀನು ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ದೇವರು ಕರ್ತನೆ, ನೀನು ಪ್ರೀತಿ ಸ್ವರೂಪಿಯಾದಂಥ ದೇವರಪ್ಪ, ನೀನು ಪ್ರೀತಿಮಯನಾಗಿರ್ತಕ್ಕಂಥ ದೇವರಪ್ಪ. ಈಗೋ ತಂದೆಯಾದಂಥ ದೇವರೇ, ನಿನ್ನಲ್ಲಿಯೇ ನಿಜವಾದ ಪ್ರೀತಿ ಇರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ. ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿಸುವ ಯಾರಿಗಿಂತಲೂ ಕರ್ತನೆ, ಇನ್ನು ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡುವಂತ ನಮ್ಮ ಒಳ್ಳೆ ತಂದೆಗೆ ನಾವಿದೆ ಕರ್ತನೆ. ನಿನಗೆ ಸ್ತೋತ್ರ. ತಂದೆ ಆಗಿರ್ತಕ್ಕಂಥ ದೇವರೇ, ಇವತ್ತಿನ ಆರಾಧನೆಯಲ್ಲಿ ಕರ್ತನೆ ದೇವರೇ, ನಿನ್ನ ಕೃಪೆಯಲ್ಲಿ ನಮ್ಮ ನಡೆಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಈಗೋ ದೇವರೇ, ನಿನ್ನ ವಾಕ್ಯ ಹೇಳುವ ಹಾಗೆ ನಿನ್ನ ಕೃಪೆ ಅದು ದಿನನಿತ್ಯ ಹೊಸದಾಗಿದೆ ಎಂಬುದಾಗಿ ತಂದೆ ಆದಂಥ ದೇವರೇ, ಈ ದಿನಕ್ಕೆ ಬೇಕಾದಂತ ನಿನ್ನ ನೂತನ ಕೃಪೆ ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೆ ನಿನ್ನ ದಯಪಾಲಿಸು ಕರ್ತನೆ. ತಂದೆ ಆಗಿರ್ತಕ್ಕಂಥ ದೇವರೇ, ಆರಾಧನೆ ಮುಖಾಂತರ ನಿನಗೆ ಮಹಿಮೆ ಉಂಟಾಗಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ತಂದೆ ಆದಂಥ ದೇವರು, ಇದುವರೆಗೂ ನಿನ್ನ ಕೃಪೆಯಿಂದ ನಡೆಸಿದ ದೇವರೇ, ಇನ್ನು ಮುಂದೆಯೂ ಸಹ ನಿನ್ನ ಕೃಪೆಯಿಂದಲೇ ನಮ್ಮನ್ನು ನಡೆಸು ತಂದೆಗೆ. ತಂದೆ ಆಗಿರ್ತಕ್ಕಂಥ ದೇವರೇ, ಮುಂದಿನ ಎಲ್ಲ ಆರಾಧನೆ ಕ್ರಮ ದೇವರೇ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಪರಿಶುದ್ಧಾತ್ಮನು ತಾನೇ ನಡೆಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇಲೆ. ದಯವಿಟ್ಟು ಹೇಳಿದ ಕೂತ್ಕೊಳ್ಳಿ. ದೇವರನ್ನು ಆರಾಧನೆ ಮಾಡಿಕೊಂಡಿದ್ದೇವೆ ಪ್ರಿಯರೇ. ದೇವರ ಆತ್ಮನ ಪ್ರಸನ್ನತೆ ನಮ್ಮ ಮೊದಲಿದೆ ಎಂಬುದಾಗಿ ನಾವು ನಂಬುವಂತರಾಗಿದ್ದೇವೆ. ಆತನ ಪ್ರಸನ್ನತೆಯಲ್ಲಿ ನಾವು ಸೋಕಾಗಿದ್ದೇವೆ ಎಂಬುದಾಗಿ ನಾವು ನಂಬುತ್ತೇವೆ. ಯಾರು ಆತನನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೋ ಆತನ ಪ್ರಸನ್ನತೆ ಅವರ ಮೊದಲು ಇರುತ್ತೆ ಎಂಬುದಾಗಿ ನಾನು ನಂಬುವಂತನಾಗಿದ್ದೇನೆ. ಈ ದಿನದಲ್ಲಿ ದೇವರು ನಮ್ಮ ಕೂಡ ಏನು ಮಾತನಾಡಬೇಕೆಂಬುದಾಗಿ ಬಯಸ್ತಾನೆ ಎಂಬುದಾಗಿ ಆತನ ಭಕ್ತರ ಮೂಲಕ, ಆತನ ಮಗನ ಮೂಲಕ ನಾವು ಕೇಳಿಕೊಳ್ಳೋಣ. ಈ ಸಮಯದಲ್ಲಿ ಪಾಸ್ಟರ್ ಅನಿಲ್ ಅವರು ದೇವರ ವಾಕ್ಯಗಳನ್ನು ನಮಗೆ ಹಂಚಬೇಕೆಂಬುದಾಗಿ ನಾವು ಅವರನ್ನು ಕೇಳಿಕೊಳ್ಳುವಂತನಾಗಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ದಿನ ಪ್ರಿಯರೇ, ದೇವರನ್ನ ಮಹಿಮೆ ಪಡಿಸುವಂತ, ದೇವರನ್ನ ಆರಾಧಿಸುವಂತ ಪರಿಶುದ್ಧವಾಗಿರ್ತಕ್ಕಂಥ ದಿನದಂದು ದೇವರು ತನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರು ಒಂದು ಒಳ್ಳೆಯ ಅವಕಾಶ ನಮ್ಮ ಜೀವಿತದಲ್ಲಿ ಆತನ ಪಾದ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥದ್ದು, ಒಂದು ಕುಟುಂಬವಾಗಿ ಅಥವಾ ಒಂದು ಸಭೆಯಾಗಿ ನಾವು ದೇವರ ವಾಕ್ಯವನ್ನ ಧ್ಯಾನಿಸುವುದಕ್ಕೆ ಅಥವಾ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಮರ್ಪಿಸುವುದಕ್ಕೆ ಅಥವಾ ನಾವು ಆತನನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂತ ಒಂದು ಶ್ರೇಷ್ಠವಾದಂಥ ಅವಕಾಶಕ್ಕಾಗಿ ತಂದೆ ಆದಂಥ ದೇವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ವಿಶೇಷವಾಗಿ ಇದರಲ್ಲಿ ನಾವು ಈ ದಿನಮಾನಗಳಲ್ಲಿ ಫೇಸ್ಬುಕ್ ಲೈವ್ ಬರ್ತಾ ಇದ್ದೇವೆ. ನಾವು ಫೇಸ್ಬುಕ್ ಲೈವಲ್ಲಿ ನಾವು ಆರಾಧನೆಗಳನ್ನ ಮಾಡ್ತಾ ಇದ್ದೇವೆ. ಆದ್ದರಿಂದ ಅನೇಕರು ನಮ್ಮ ಜೊತೆ ಸೇರಿ ಆರಾಧನೆಯನ್ನು ಮಾಡುವಂತವರಾಗಿದ್ದಾರೆ. ದೇವರು ಅಂಥವರೆಲ್ಲರನ್ನ ಆಶೀರ್ವಾದ ಮಾಡಲಿ. ಇದು ನಮಗೆ ಬಹಳ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಯಾಕೆಂಬುದಾಗಿ ನೋಡುವಾಗ ದೇವರ ವಾಕ್ಯ ಅದು ಜೀವವುಳ್ಳಂತ ವಾಕ್ಯವಾಗಿದೆ. ನಾವು ದೇವರ ವಾಕ್ಯಗಳನ್ನ ಇತರರಿಗೆ ನಾವು ಸಾಧ್ಯವಾಗುವ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗುತ್ತೇವೆ ಎಂಬುದಾಗಿ ನೋಡುವಾಗ ಅದು ಶ್ರೇಷ್ಠವಾಗಿರ್ತಕ್ಕಂಥ ವಿಷಯ ಮಾತಾಗಿದೆ. ಆದ್ದರಿಂದ ದೇವರು ಕೊಟ್ಟಂತ ಈ ಒಂದು ಅವಕಾಶ, ನಾವು ಫೇಸ್ಬುಕ್ ಲೈವಲ್ಲಿ ಇದ್ದುಕೊಂಡು ದೇವರನ್ನು ಆರಾಧಿಸುವಂಥದ್ದು, ದೇವರ ವಾಕ್ಯವನ್ನು ಹೇಳುವಂಥದ್ದು ಮತ್ತು ಇತರರಿಗೆ ನಾವು ದೇವರ ವಾಕ್ಯದ ಮೂಲಕ ಒಂದು ಉತ್ತೇಜನವನ್ನ ಉಂಟು ಮಾಡುವಂಥದ್ದು, ಇದು ನಮಗೆ ಕೊಟ್ಟಿರ್ತಕ್ಕಂಥ ದೇವರು ಕೊಟ್ಟಿರ್ತಕ್ಕಂಥ ಒಂದು ಸೌಭಾಗ್ಯವಾಗಿದೆ. ನಾನು ತಂದೆಯಾದಂಥ ದೇವರಿಗೆ ಈ ಒಂದು ಅವಕಾಶಕ್ಕಾಗಿ ಮೊದಲನೆಯದಾಗಿ ಮತ್ತು ನನ್ನ ಪ್ರತ್ಯೇಕವಾದಂಥ ಹೃದಯಪೂರ್ವಕವಾದಂಥ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಪ್ರೀತಿಯ ಎಲ್ಲ ಕುಟುಂಬದವರಿಗೂ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಮತ್ತು ಅಷ್ಟು ಮಾತ್ರವಲ್ಲದೆ ಈ ದಿನ ವಾಕ್ಯ ಕೇಳಿಸಿಕೊಳ್ಳುವಂಥ ನಿಮ್ಮೆಲ್ಲರನ್ನು ಕೂಡ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ವಾಕ್ಯಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ನೀವು ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಾನು ನಿಮ್ಮ ವಿಷಯದಲ್ಲಿ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಹಳ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಪ್ರಿಯವಾದವರೇ, ಈ ದಿನ ದೇವರು ನನ್ನ ಜೊತೆ ಮಾತನಾಡಬೇಕು ಎಂಬುದಾಗಿ ಬಯಸುವಂತಹ ಒಂದು ಮಾತು, ಅದು ನನ್ನ ಒಂದು ಆಲೋಚನೆ, ನನ್ನ ಒಂದು ಬಯಕೆ, ಇಷ್ಟ ಅಥವಾ ನಾನು ಅಂದುಕೊಂಡ ರೀತಿಯಲ್ಲಿ ನಾನು ಅದನ್ನು ಹೇಳೋದಿಲ್ಲ. ನಾನು ಪ್ರಾರ್ಥನೆ ಮಾಡಿದಾಗ ನನಗೆ ಪ್ರೇರೇಪಣೆ ಆಗಿರ್ತಕ್ಕಂಥ ಮಾತನ್ನ ನಾನು ಈ ದಿನ ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಸಂತೋಷವುಳ್ಳವನಾಗಿದ್ದೇನೆ. ಹೀಗಿರುವಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು
ದೈವಿ ಆರಾಧನೆ ಅಥವಾ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಆರಾಧನೆಯ ಒಂದು ಸಮಯದಲ್ಲಿ ಈ ಒಂದು ಸಬ್ಬತ್ ದಿನದಂದು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕಾಗಿರ್ತಕ್ಕಂಥ ದೇವರ ವಾಕ್ಯದ ಒಂದು ಮುಖ್ಯ ಅಂಶ ಏನೆಂಬುದಾಗಿ ನೋಡುವಾಗ, ಅಧಿಕಾರವಿರುವವರು ಮಾತ್ರ ಅಧಿಕಾರ ಕೊಡುವುದಕ್ಕೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಧಿಕಾರ ಇರುವವರು ಮಾತ್ರ ಅಧಿಕಾರ ಕೊಡುವುದಕ್ಕೆ ಸಾಧ್ಯ ಎಂಬುವಂತ ಮಾತು. ಆಲ್ರೆಡಿ ನಾವು ಈಗಾಗಲೇ ದೇವರ ವಾಕ್ಯವನ್ನು ನಾವು ಓದಿಕೊಂಡಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 16ರಿಂದ 20 ವಚನಗಳನ್ನು ನಾವು ಆಲ್ರೆಡಿ ಈಗಾಗಲೇ ನಾವು ಓದಿಕೊಂಡಿದ್ದೇವೆ. ಹಾಗಾದರೆ ಪ್ರಿಯವಾದವರೇ, ಇವತ್ತಿನ ದಿನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕಾಗಿರ್ತಕ್ಕಂಥ ದೇವರ ವಾಕ್ಯದ ಭಾಗದಿಂದ, ಅದು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ವಚನ 16ರಿಂದ 20ನೇ ವಚನದಲ್ಲಿ ನೋಡಬೇಕಾದರೆ, ಮತ್ತಾಯನು ತನ್ನ ಕೊನೆಯ ಒಂದು ವಾಕ್ಯಗಳನ್ನ, ತನ್ನ ಆ ಸ್ವಾರ್ಥಿಯ ಕೊನೆಯ ವಾಕ್ಯಗಳನ್ನ ಆತನು ಬರೆಯುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಆತನು ಹೊಂದಿ ಆದ ಮೇಲೆ ತನ್ನ ಶಿಷ್ಯರಿಗೆ ಆತನು ಕಾಣಿಸಿಕೊಂಡು ಹೇಳಿರ್ತಕ್ಕಂಥ ಮಾತುಗಳನ್ನ ಆತನು ಬರೆದು ತನ್ನ ಸ್ವಾರ್ಥೆಯನ್ನ ಆತನು ಮುಕ್ತಾಯಗೊಳಿಸುವಂತವನಾಗಿದ್ದಾನೆ. ಆದ್ದರಿಂದ ಪ್ರಿಯವಾದವರೇ, ಮತ್ತಾಯನು 28ನೇ ಒಂದು ಅಧ್ಯಾಯಕ್ಕೆ ಆತನು ತನ್ನ ಒಂದು ಅಧ್ಯಾಯ ಅಥವಾ ಒಂದು ಸುವಾರ್ತೆ, ಆತನು ಬರೆಯುವಂತಹ ಒಂದು ಸುವಾರ್ತೆಯ ಒಂದು ವಾಕ್ಯಗಳನ್ನ ಆತನು ಮುಕ್ತಾಯಗೊಳಿಸುವಂತವನಾಗಿದ್ದಾನೆ. ನಾವು ನೋಡುತ್ತೇವೆ, ಮತ್ತಾಯನು ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಆತನು ಒಬ್ಬನಾಗಿದ್ದಾನೆ. ಆತನು ಬರೆಯುವಂತ ಸಂದರ್ಭದಲ್ಲಿ 16ರಿಂದ 28ನೇ ಒಂದು ಅಧ್ಯಾಯ ವಚನ 16ರಿಂದ 20 ವಚನಗಳನ್ನ ಯೇಸು ಕ್ರಿಸ್ತನು ಆಡಿರ್ತಕ್ಕಂಥ ಕಡೆಯ ಮಾತುಗಳನ್ನು, ಆತನು ಶಿಷ್ಯರ ಜೊತೆಗೆ ಆಡಿರ್ತಕ್ಕಂಥ ಕಡೆಯ ಮಾತುಗಳನ್ನು, ಆತನು ಶಿಷ್ಯರ ಜೊತೆ ಹೇಳಿರ್ತಕ್ಕಂಥ ಕಡೆಯ ಮಾತುಗಳನ್ನು ಆತನು ಹೇಳುವಂತವನಾಗಿದ್ದಾನೆ. ಆದ್ದರಿಂದ ಅನೇಕ ಪ್ರಸಂಗ ಮಾಡುವಂತ, ದೇವರ ವಾಕ್ಯಗಳನ್ನು ಹೇಳುವಂತ, ಬೋಧಿಸುವಂತ ಅನೇಕರು ಹೇಳುವಂತ ಮಾತನೆಂದರೆ, ಈ ಒಂದು ಕಡೆಯ ಮಾತುಗಳು ಏನಾಗಿದ್ದಾವೆ ಎಂಬುದನ್ನು ನೋಡುವಾಗ ದಿ ಗ್ರೇಟ್ ಕಮಿಷನ್ ಎಂಬುದಾಗಿ ಬಹುದೊಡ್ಡ ಒಂದು ಅಧಿಕಾರವನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯವಾದವರೇ, ಇವತ್ತಿನ ದಿನ ನಾನು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತಹ ಒಂದು ಮಾತಿನೆಂಬುದನ್ನು ನೋಡುವಾಗ, ಒಂದು ಮುಖ್ಯ ಒಂದು ಅಂಶ ಏನೆಂಬುದನ್ನು ನೋಡುವಾಗ, ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ, ಅಧಿಕಾರ ಇರುವವರು ಮಾತ್ರ ಅಧಿಕಾರ ಕೊಡುವುದಕ್ಕೆ ಸಾಧ್ಯ ಎಂಬುವಂತ ಒಂದು ಮಾತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಿರುವಾಗ ಇಂಥ ಒಂದು ಸಂದರ್ಭದಲ್ಲಿ ಆತನು 18ನೇ ವಚನದಲ್ಲಿ, ಅಂದ್ರೆ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ಆತನು ತನ್ನ ಶಿಷ್ಯರನ್ನ ಹತ್ತರಕ್ಕೆ ಕರೆದು, ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಆಗ ಯೇಸು ಹತ್ತರಕ್ಕೆ ಬಂದು, ಆತನ ಶಿಷ್ಯರ ಹತ್ತರಕ್ಕೆ ಬಂದು ಆತನು ಹೇಳುವಂತ ಮಾತಿನೆಂದರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೇನಾಗಿದೆ, ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯವಾದವರೇ, ನಮ್ಮ ತಂದೆಯಾಗಿರ್ತಕ್ಕಂಥ ದೇವರು, ನಾವು ನಂಬುವಂತಹ ದೇವರು, ನಾವು ವಿಶ್ವಾಸದಿಂದ ಆರಾಧಿಸುವಂತ ದೇವರು ಇವತ್ತು ಏನಾಗಿದ್ದಾರೆ ಎಂದು ನೋಡುವಾಗ, ಎಲ್ಲಾ ಲೋಕದ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿದೆ. ಆಲ್ ಅಥಾರಿಟೀಸ್ ಗಿವನ್ ಅಂಟು ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್. ಎಲ್ಲ ಅಧಿಕಾರವು, ಎಲ್ಲ ಜಗತ್ತಿನ ಅಧಿಕಾರವು, ಎವ್ರಿ ಕ್ರಿಯೇಷನ್ಸ್, ಎಲ್ಲ ಸೃಷ್ಟಿಯ ಅಧಿಕಾರವು, ಎಲ್ಲ ಜಗತ್ತಿನ ಅಧಿಕಾರವು ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟ ಕಾರಣ ಆತನು ಧೈರ್ಯವಾಗಿ ಆತನ ಶಿಷ್ಯರಿಗೆ ಹೇಳುತ್ತಾ ಇದ್ದಾನೆ, ಅವರ ಹತ್ತಿರಕ್ಕೆ ಹೋಗಿ ಅವರಿಗೆ ಹೇಳುತ್ತಾ ಇದ್ದಾನೆ, ಒಂದು ಸೀಕ್ರೆಟ್ ಆತನು ಹೇಳುತ್ತಾ ಇದ್ದಾನೆ, ಒಂದು ಗುಟ್ಟು ಆತನು ಹೇಳುತ್ತಾ ಇದ್ದಾನೆ, ಒಂದು ಆಶೀರ್ವಾದದ ಮಾತನ್ನು ಆತನು ಹೇಳುತ್ತಾ ಇದ್ದಾನೆ. ಅದೇನೆಂಬುದಾಗಿ ನೋಡುವಾಗ, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಟುಡೇ ಐ ಹ್ಯಾವ್ ಆಲ್ ಅಥಾರಿಟಿ. ಈ ದಿನ ನನಗೆ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ. ಈ ದಿನ ಎಲ್ಲದರ ಮೇಲೆ ನನಗೆ ಅಧಿಕಾರವಿದೆ. ನನಗಿಂತಲೂ ಇನ್ನು ಬೇರೆ ಅಧಿಕಾರವನ್ನು ಚಲಾಯಿಸುವರು ಯಾರು ಇಲ್ಲ. ಯಾಕೆಂಬುದಾಗಿ ನೋಡುವಾಗ, ಈ ದಿನ ಎಲ್ಲದರ ಮೇಲೆ ನನಗೆ ಅಧಿಕಾರ ಇದೆ, ಎಲ್ಲದರ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಐ ಆಮ್ ಹೋಲ್ಡಿಂಗ್ ಎವ್ರಿಥಿಂಗ್ ಇನ್ ಮೈ ಹ್ಯಾಂಡ್. All authority is given unto my hand. Every authority is given to me. ಆದ್ದರಿಂದ ನಾನು ಈಗ ನಿಮಗೆ ಹೇಳುತ್ತಾ ಇದ್ದೇನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ, ದೇವರ ಮಕ್ಕಳೇ. ಹಲ್ಲೆಲೂಯಾ.
ಪ್ರಿಯವಾದವರೇ, ಅಧಿಕಾರ ಇಲ್ಲದೆ ಹೋದರೆ ನಿಮಗೆ ಅಧಿಕಾರ ಬೇರೆಯವರಿಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಇಫ್ ಯು ಡೋಂಟ್ ಹ್ಯಾವ್ ದಟ್ ಅಥಾರಿಟಿ, ಇಫ್ ಯು ಡೋಂಟ್ ಹ್ಯಾವ್ ದಟ್ ಅನಾಯಿಂಟಿಂಗ್, ಇಫ್ ಯು ಡೋಂಟ್ ಹ್ಯಾವ್ ದಟ್ ಹೋಲಿ ಸ್ಪಿರಿಟ್, ಯು ಕೆನಾಟ್ ಟಚ್ somebody else. Hallelujah. You cannot heal somebody else until and unless if you are not encountered with Christ, until and unless if you are not born again in Christ, until and unless if you not get that power of the Holy Spirit. Hallelujah. ಎಷ್ಟು ಜನರಿಗೆ ಈ ಮಾತುಗಳು ಅರ್ಥ ಆಗ್ತಾ ಇದೆ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ದೇವರ ಮಕ್ಕಳೇ, ವಿಶೇಷವಾಗಿ ಈ ದಿನ ಮಾತನಾಡುವಂತ ದೇವರ ವಾಕ್ಯದ ಒಂದು ತಾತ್ಪರ್ಯ ಏನೆಂಬುದನ್ನು ನೋಡುವಾಗ, ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯವಾಗಿದೆ. ಅಧಿಕಾರ ಇಲ್ಲದವರ ಕಡೆ ನೀವು ಯಾವ ಅಧಿಕಾರವನ್ನ, ಯಾವುದೇ ಒಂದು ಬಲವನ್ನ, ಯಾವುದೇ ಒಂದು ಶಕ್ತಿಯನ್ನ, ಯಾವುದೇ ಒಂದು ನಿರೀಕ್ಷೆಯನ್ನು ನೀವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುವಂತ ಮಾತನೆಂದರೆ, ಪರಲೋಕ ಭೂಲೋಕದಲ್ಲಿಯೂ ಇವತ್ತು ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನೋಬಡಿ ಕ್ಯಾನ್ ಸ್ಟಾಪ್ ಮೀ, ನೋಬಡಿ ಕ್ಯಾನ್ ಹೋಲ್ಡ್ ಮೈ ಬ್ಲೆಸ್ಸಿಂಗ್, ನೋಬಡಿ ಕ್ಯಾನ್ ಪುಟ್ ಡೌನ್ ಮೈ ಪವರ್, ಬಿಕಾಸ್ ಆಲ್ ಅಥಾರಿಟಿ ಇಸ್ ಗಿವನ್ ಅನ್ ಟು ಮೀ. ಇವತ್ತು ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ದಟ್ ಸೈಟನ್ ಕ್ಯಾನಾಟ್ ಡೂ ಎನಿಥಿಂಗ್ ಫಾರ್ ಮೈ ಪವರ್. ನನ್ನ ಬಲಕ್ಕೆ, ನನ್ನ ಶಕ್ತಿಗೆ ಆ ಸೈತಾನನು ಎಂಬುದಾಗಿ ಹೇಳಿಕೊಂಡಿರ್ತಕ್ಕಂಥ ಆ ಲೂಸಿಫರ್ ಆಗಲಿ, ಆತನ ದೂತ ಸೈನ್ಯ ಶಕ್ತಿಗಳು ನನ್ನನ್ನು ಏನು ಮಾಡುವುದಕ್ಕೆ ಈ ದಿನ ಸಾಧ್ಯವಿಲ್ಲ. ಯಾಕೆಂಬುದನ್ನು ನೋಡುವಾಗ, ನಾನು ಎಲ್ಲದರ ಮೇಲೆ ಇವತ್ತು ಜಯವನ್ನು ಹೊಂದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯವಾಗಿದೆ. ಈ ಲೋಕದ ವಿಷಯದಲ್ಲಿ ನೀವು ತೆಗೆದುಕೊಳ್ಳುವುದಾದರೆ ಪ್ರಿಯರೇ, ಈ ಲೋಕದಲ್ಲಿ ಕೂಡ ಅಷ್ಟೇ. ನಾವು ಮೊನ್ನೆ ದಿನ ಒಂದು ಆರ್ಡರ್ ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಬಂತು, ಎಲ್ಲರೂ ದೀಪ ಹಚ್ಚಬೇಕು ಎಂಬುದಾಗಿ. ಆದರೆ ಎಲ್ಲರೂ ಅವರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ದೀಪ ಹಚ್ಚಿದರು. ಆದರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ. ಆದರೆ ಅವರ ಮಾತಿಗೆ, ಒಂದು ಗೌರ್ಮೆಂಟ್ ಅಥವಾ ಸರ್ಕಾರದ ಒಂದು ಮಾತಿಗೆ ಎಲ್ಲರೂ ಅಧೀನವಾಗುವಂಥದ್ದು, ಎಲ್ಲರೂ ಅದನ್ನು ಕೇಳುವಂಥದ್ದು. ಒಬ್ಬ ವ್ಯಕ್ತಿ, ಪ್ರಧಾನಮಂತ್ರಿಯವರು ಇರುವಂತಹ ಒಂದು ಮಾತಿಗೆ ಇರುವಂತಹ ಒಂದು ಶಕ್ತಿ. ಅಧಿಕಾರ ಇರುವವರು ಮಾತ್ರ ಅಧಿಕಾರ ಕೊಡುವುದಕ್ಕೆ ಸಾಧ್ಯ ಅನ್ನುವಂತಹ ಒಂದು ವಿಷಯ. ಪ್ರಿಯವಾದವರೇ, ಅಷ್ಟು ಮಾತ್ರವಲ್ಲದೆ ಮೊನ್ನೆ ದಿನ ಇನ್ನೊಂದು ಆರ್ಡರ್ ಬಂತು. ಏನೆಂದು ನೋಡುವಾಗ, ಯಾರು ಮನೆಯಿಂದ ಆಚೆ ಕಡೆ ಹೋಗುವ ಹಾಗಿಲ್ಲ ಎಂಬುವಂತ ಮಾತು. ಅದು ಪ್ರಧಾನಮಂತ್ರಿಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಬಂತು. ಮುಖ್ಯಮಂತ್ರಿಯಿಂದ ಎಲ್ಲಾ ಪೊಲೀಸ್ ಕಮಿಷನರ್ಸ್, ಎಲ್ಲಾ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಅದು ಬಂತು. ಅಲ್ಲಿಂದ ಎಲ್ಲಿಗೆ ಬಂತು? ನಿಮ್ಮ ನಿಮ್ಮ ವೈಯಕ್ತಿಕ ಒಂದು ಜೀವಿತಕ್ಕೆ. ನೀವು ಯಾರು ಮನೆ ಆಚೆ ಕಡೆ ಹೋಗುವ ಹಾಗಿಲ್ಲ, ರೋಡ್ಗಳಲ್ಲಿ ನೀವು ಓಡಾಡುವ ಹಾಗಿಲ್ಲ, ನೀವು ಯಾರು ಮನೆಯಿಂದ ಹೊರಗಡೆ ಹೋಗುವ ಹಾಗಿಲ್ಲ. ನಾನು ಈ ದಿನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕಾಗಿರ್ತಕ್ಕಂಥ ದೇವರ ವಾಕ್ಯದ ಒಂದು ಮುಖ್ಯ ಅಂಶ ಏನೆಂಬುದಾಗಿ ನೋಡುವಾಗ, ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯವಾಗಿದೆ. ಪ್ರಿಯರೇ, ಒಬ್ಬ ವ್ಯಕ್ತಿ ಹತ್ತಿರ ಅಧಿಕಾರವಿಲ್ಲ ಎಂಬುದಾಗಿ ನೋಡುವುದಾದರೆ ಆತನು ಅಧಿಕಾರವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನೋಡುವಾಗ, ದಟ್ ಅಥಾರಿಟಿ, ದಟ್ ಪವರ್, ದಟ್ ಅನಾಯಿಂಟಿಂಗ್, ದಟ್ ಬ್ಲೆಸ್ಸಿಂಗ್ ಇಸ್ ನಾಟ್ ಗಿವನ್ unto me until and unless if he is not born again, until and unless if he is not get that Holy Spirit, until and unless if he has not get that ಸ್ಪಿರಿಟ್ ಆಫ್ ಗಾಡ್, ಆ ಪರಿಶುದ್ಧಾತ್ಮನನ್ನ ಆತನನ್ನು ಹೊಂದಿಕೊಳ್ಳದೆ ಹೋದರೆ ಆತನಿಂದ ಯಾವ ಕಾರ್ಯವೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಇವತ್ತು ನೀವು ಬಲಹೀನರಾಗಿದ್ದೀರಿ, ಇವತ್ತು ನೀವು ಹೇಗೆ ನಾನು ಸೇವೆ ಮಾಡಲಿ ಎಂಬುದಾಗಿ ನೀವು ಚಿಂತೆಯಲ್ಲಿದ್ದೀರಿ. ನಾವು ಹೇಗೆ ಈ ಲೋಕದೊಳಗೆ ಹೋಗಿ ನಾವು ಯೇಸು ಕ್ರಿಸ್ತನೇ, ನಮ್ಮ ದೇವರೇ, ನಮ್ಮ ಸ್ವಾಮಿಯೇ, ನಿನ್ನ ಹಾಗೆ ನಾವು ಅದ್ಭುತಗಳನ್ನು ಮಾಡುವುದು ಹೇಗೆ, ನಿನ್ನ ಹಾಗೆ ದೆವ್ವಗಳನ್ನು ಬಿಡಿಸುವುದು ಹೇಗೆ, ನಿನ್ನ ಹಾಗೆ ರೋಗಿಗಳನ್ನು ಸ್ವಸ್ಥ ಮಾಡುವುದು ಹೇಗೆ ಎಂಬುವಂತ ಚಿಂತೆ ಆ ಎಲ್ಲಾ ಶಿಷ್ಯರಲ್ಲಿ ಇದ್ದ ಕಾರಣ ಆತನು ಹೋಗಿ ಹೇಳುತ್ತಾ ಇದ್ದಾನೆ, ನೀವು ಭಯಪಡಬೇಡಿರಿ, ಹೆದರಬೇಡಿರಿ, ಇವತ್ತು ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನೌ ಐ ಆಮ್ ಗೋಯಿಂಗ್ ಟು ಗಿವ್ ದಟ್ ಪವರ್ ಅಂಡ್ ಅಥಾರಿಟಿ. ಹಲ್ಲೆಲೂಯಾ. ಈಗ ನಾನು ಏನ್ ಮಾಡ್ತಾ ಇದ್ದೇನೆ, ಆ ಅಧಿಕಾರವನ್ನ, ಆ ಒಂದು ಶಕ್ತಿಯನ್ನ, ಆ ಒಂದು ಮಹಿಮೆಯನ್ನ, ಆ ಒಂದು ಆಶೀರ್ವಾದವನ್ನ ಈಗ ನಾನು ನಿಮ್ಗೆ ಕೊಡುವುದಕ್ಕೆ ಹೋಗುತ್ತಾ ಇದ್ದೇನೆ. ಈಗ ನಾನು ನಿಮ್ಮನ್ನು ಆಶೀರ್ವಾದ ಮಾಡಿದ ನಂತರ ನೀವು ಏನ್ ಮಾಡ್ತೀರಿ? ಯು ಆರ್ ಗೋಯಿಂಗ್ ಟು ಬಿ ಅ ಬ್ಲೆಸ್ಸಿಂಗ್ ಟು ದ ಮೆನಿ ಪೀಪಲ್ ಇನ್ ದಿಸ್ ವರ್ಲ್ಡ್. ಯು ಆರ್ ಗೋಯಿಂಗ್ ಟು ರೈಸ್ ದ ಡೆಡ್ ಒನ್, ಯು ಆರ್ ಗೋಯಿಂಗ್ ಟು ಹೀಲ್ ದ ಮೆನಿ ಡಿಸೀಸ್ ಅಂಡ್ ಯು ಆರ್ ಗೋಯಿಂಗ್ ಟು ಡೂ ಗ್ರೇಟರ್ ಥಿಂಗ್ಸ್ ದ್ಯಾನ್ ಮೀ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ನಾನು ಮಾಡುವಂತ ಅದ್ಭುತಗಳಿಗಿಂತಲೂ ಹೆಚ್ಚಾದಂಥದ್ದನ್ನು ನೀವು ಮಾಡುವುದಕ್ಕೆ ಶಕ್ತರಾಗುತ್ತೀರಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಬ್ಲೆಸ್ ಯು ವಿತ್ ಅ ಡಬಲ್ ಅನಾಯಿಂಟಿಂಗ್ ಎಂಬುದಾಗಿ.
ಈ ದಿನ ನಾನು ನಿಮ್ಮನ್ನು ಅಧಿಕವಾದ ಆಶೀರ್ವಾದ ಮಾಡುವುದಕ್ಕೆ ಹೋಗುತ್ತಾ ಇದ್ದೇನೆ. ಆತನು ಹೇಳುತ್ತಾ ಇದ್ದಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ಈ ದಿನ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಪ್ರಿಯವಾದವರೇ, ನಾವು ನಂಬುವಂತಹ ದೇವರಿಗೆ ಅಸಾಧ್ಯವಾದಂಥದ್ದು ಒಂದೂ ಇಲ್ಲ. He can do anything and everything in this world. ಈ ಲೋಕದಲ್ಲಿ ಆತನು ಏನೆಲ್ಲ ಎಲ್ಲವನ್ನು ಮಾಡುವುದಕ್ಕೆ ಆತನಿಗೆ ಶಕ್ತಿ ಇದೆ. ಇಟ್ ಮ್ಯಾಟರ್ಸ್ ಅವರ್ ಫೇತ್. ನಮ್ಮ ನಂಬಿಕೆ ಮುಖ್ಯವಾಗುತ್ತದೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಆತನು ಏನು ಮಾಡಿದ? ಒಂದು ದೊಡ್ಡ ಕಾರ್ಯವನ್ನು ಮಾಡಿದ. ಅದೇನೆಂಬುದಾಗಿ ನೋಡುವಾಗ, ಯಾಕೆ ಇದು, ನಾವು ಒಂದು ವೇಳೆ ಇದು ನೋಡಬೇಕಾದ್ರೆ ಯಾಕೆ ಇದು, ವೈ ಇಟ್ಸ್ ಕಾಲ್ಡ್ ಎ ಗ್ರೇಟ್ ಕಮಿಷನ್, ಒಂದು ಬಹುದೊಡ್ಡ ಅಧಿಕಾರ ನಾವು ನೋಡುತ್ತೇವೆ. ಬಿಕಾಸ್ ಈ ಒಂದು ಅಧಿಕಾರ ದೇವರ ಸೇವಕರಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಒಂದು ಅಧಿಕಾರ, ಇದು ಏನಾಗಿದೆ ಎಂಬುದನ್ನು ನೋಡುವಾಗ, ಇದು ಸಾಧಾರಣವಾಗಿರ್ತಕ್ಕಂಥ ಮನುಷ್ಯರಿಂದ ಅವರಿಗೆ ಕೊಡಲ್ಪಟ್ಟಿಲ್ಲ. ಇಟ್ಸ್ ಎ ಗ್ರೇಟ್ ಬ್ಲೆಸ್ಸಿಂಗ್. ಅದೊಂದು ದೊಡ್ಡ ಅಧಿಕಾರವಾಗಿದೆ. ಯಾರಿಂದ? ಆ ಸರ್ವಶಕ್ತನಾಗಿರ್ತಕ್ಕಂಥ ದೇವರಿಂದ ಅವರಿಗೆ ಕೊಡಲ್ಪಟ್ಟಿದೆ. ಆತನು ಹೇಳ್ತಾ ಇದ್ದಾನೆ ಏನೇನು ನೋಡುವಾಗ, ಈಗ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿರಿ. He is sending his disciples into the world with all authority. ಎಲ್ಲ ಅಧಿಕಾರ, ಗ್ರೇಟ್ ಕಮಿಷನ್ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆ ಇದು ಗ್ರೇಟ್ ಕಮಿಷನ್ ಎಂಬುದಾಗಿ ಕರೆಯಲ್ಪಟ್ಟಿತ್ತು ಎಂಬುದಾಗಿ ನೋಡುವುದಾದ್ರೆ, ಕೆಲವರು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂಬುದು ನೋಡುವಾಗ, ಗಾಡ್ ಹಿ ಈಸ್ ಆಲ್ರೆಡಿ ಅ ಕಿಂಗ್ ಆಫ್ ಕಿಂಗ್ ಅಂಡ್ ಲಾರ್ಡ್ ಆಫ್ ಲಾರ್ಡ್. ಆತನು ಏನಾಗಿದ್ದಾನೆ? ರಾಜಾದಿ ರಾಜನಾಗಿದ್ದಾನೆ, ಕರ್ತರ ಕರ್ತನಾಗಿದ್ದಾನೆ, ಪ್ರಭುಗಳ ಪ್ರಭು ಆಗಿದ್ದಾನೆ. ಹಿ ಈಸ್ ದಿ ಅಬೋವ್ ಆಲ್. ಆತನು ಎಲ್ಲಕ್ಕೂ ಮೇಲಾಗಿದ್ದಾನೆ, ಉನ್ನತನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಆತನಿಗಿಂತಲೂ ಉನ್ನತರಾಗಿರ್ತಕ್ಕಂಥವ್ರು, ಆತನಿಗಿಂತಲೂ ಮೇಲಾಗಿರುವಂತವರು, ಆತನಿಗಿಂತಲೂ ದೊಡ್ಡವರು ಯಾರೂ ಇಲ್ಲ. ಆದ್ದರಿಂದಲೇ ದಿಸ್ ಬ್ಲೆಸ್ಸಿಂಗ್, ದಿಸ್ ಕಮಿಷನ್, ಈ ಒಂದು ಅಧಿಕಾರ, ಇಟ್ ಇಸ್ ಕಮಿಂಗ್ ಫ್ರಮ್ ದ ಒನ್ ಹೂ ಇಸ್ ಕಾಲ್ಡ್ ಕಿಂಗ್ ಆಫ್ ಕಿಂಗ್ ಅಂಡ್ ಲಾರ್ಡ್ ಆಫ್ ಲಾರ್ಡ್. ಕರ್ತರ ಕರ್ತನು, ರಾಜಾದಿ ರಾಜನು, ಸರ್ವಶಕ್ತನು, ಸರ್ವವ್ಯಾಪಿಯು, ಸಮಸ್ತವನ್ನು ಆಳುವಾತನು, ಸಮಸ್ತದಕ್ಕಿಂತಲೂ ಎಲ್ಲದಕ್ಕಿಂತಲೂ ಉನ್ನತನು ಮಹೋನ್ನತನು ಆಗಿರ್ತಕ್ಕಂಥ ಆ ದೊಡ್ಡ ದೇವರಿಂದ ಇವರು ಅಧಿಕಾರವನ್ನು ಹೊಂದಿಕೊಳ್ಳುತ್ತಾರೆ. ಈ ಲೋಕದ ಮನುಷ್ಯನು ಒಬ್ಬನನ್ನು ಉನ್ನತ ಸ್ಥಿತಿಗೆ ತರಬೇಕಾದ್ರೆ ಆತನು ಎಷ್ಟು ಒಂದು ಪ್ರೈಡ್ ಅಥವಾ ಎಷ್ಟು ಒಂದು ಹೆಮ್ಮೆ, ಒಂದು ಅಹಂಕಾರ, ಒಂದು ಏನಂತಂದ್ರೆ, ಓ ಐ ಆಮ್ ಗೋಯಿಂಗ್ ಟು ಬಿ past bishop, or I am going to be a president, or I am going to be a chief minister, or I am going to be, ನಾನು ಇಂಥ ಅಧಿಕಾರಿ ಆಗ್ತೇನೆ, ನಾನು ಇಂಥ ಸ್ಥಾನ ತಗೊಳ್ತಾ ಇದ್ದೇನೆ, ನಾನು ಇಂಥ ಪೊಸಿಷನ್ ನನಗೆ ಬರ್ತಾ ಇದೆ. ಬಿಕಾಸ್ ದ ಒನ್ ಹೂ ಇಸ್ ಗಿವಿಂಗ್ ದಟ್ ಪೊಸಿಷನ್, ಹಿ ಈಸ್ ಅಬೋವ್ ಹಿಮ್. ಆತನ ಮೇಲಾಗಿರುವಂತವನೇ ಆತನಿಗೆ ಆ ಅಧಿಕಾರವನ್ನು ಕೊಡುವಂತವನಾಗಿದ್ದಾನೆ. ನಾನು ಹೇಳುವಂತ ಮಾತನೆಂದ್ರೆ, ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಆದ್ದರಿಂದಲೇ ಪ್ರಿಯವಾದವರೇ, ನಮ್ಮ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಮಾತನ್ನ ಈ ಸೃಷ್ಟಿಯೂ ಸಹ ಕೇಳುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸೃಷ್ಟಿಯೂ ಸಹ ಆತನ ಮಾತನ್ನ ಕೇಳುವಂತದ್ದಾಗಿದೆ. ಈವನ್ ದಿಸ್ ಹೋಲ್ ವರ್ಲ್ಡ್ ವಿಲ್ ಲಿಸನ್ ಹಿಸ್ ವರ್ಡ್ಸ್. ಈ ಇಡೀ ಜಗತ್ತು, ಇಡೀ ಸೃಷ್ಟಿ ಆತನ ಮಾತುಗಳಿಗೆ ವಿಧೇಯವಾಗುವಂಥದ್ದು. It just bow down, it just obey, it just listen the creator's word. ಆ ಸೃಷ್ಟಿಕರ್ತನ ಮಾತುಗಳನ್ನ ಈ ಸೃಷ್ಟಿ ಸಹ ಕೇಳುವಂತದ್ದಾಗಿದೆ. ಕೆಲವು ಸಾರಿ ಮನುಷ್ಯರು ಕೇಳುವುದಿಲ್ಲ. ಕೆಲವು ಸಾರಿ ಮನುಷ್ಯರು ಸೃಷ್ಟಿಗಿಂತಲೂ ಕೆಟ್ಟವರಾಗಿ ಕಾಣಿಸಿಕೊಳ್ಳುತ್ತಾರೆ ದೇವರ ದೃಷ್ಟಿಯಲ್ಲಿ. ಯಾಕೆಂದ್ರೆ ನೋಡುವಾಗ, ಅಂದು ಏನಾಯಿತು, ಆ ಗಲಿಲಾಯದ ಸಮುದ್ರಕ್ಕೆ, ಆ ಗಲಿಲಾಯದ ಸಮುದ್ರದಲ್ಲಿ ಆತನು ತನ್ನ ಶಿಷ್ಯರ ಜೊತೆಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ, ನೀವು ಅದನ್ನ ಮತ್ತಾಯ 8ನೇ ಅಧ್ಯಾಯ 26ನೇ ವಚನ ಯಾರಾದರೂ ಓದ್ರಿ. ಮತ್ತಾಯ 8ನೇ ಅಧ್ಯಾಯ 26-27ನೇ ವಚನದಲ್ಲಿ ನೀವು ನೋಡುವುದಾದ್ರೆ, ಆ ಒಂದು ಗಲಿಲಾಯ ಸಮುದ್ರದಲ್ಲಿ ಯೇಸು ಅಂತ ವಿಶ್ವಾಸಿಗಳೇ, ಎಸ್, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಅಲ್ಲಿ ನೋಡುತ್ತೇವೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ನೀವು ಧೈರ್ಯಗೆಡುತ್ತೀರಿ? ಯಾಕೆ ಎಂದು ನೋಡುವಾಗ, ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಸರ್ವಶಕ್ತನು,
ಭೂಮಿ ಆಕಾಶಗಳು ಉಂಟು ಮಾಡಿದಂತ ಕರ್ತನು ಈತನಿಗೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ. ಈತನು ನಮ್ಮ ಜೊತೆಯಲ್ಲಿರುವಾಗ ನಾವು ಸುರಕ್ಷಿತವಾಗಿರುತ್ತೇವೆ. ಈ ನೀರಿನಲ್ಲಿ ನಾವು ಮೊಳಗಿ ಹೋಗುವುದಿಲ್ಲ, ನಾವು ಬಿದ್ದು ಹೋಗುವುದಿಲ್ಲ. ಈತನ ಮಾತಿನಲ್ಲಿ ಅಂತ ಶಕ್ತಿ ಇದೆ. ಆತನು ಒಂದು ಮಾತು ಹೇಳಿದರೆ ಸಾಕು, ಈ ಸೃಷ್ಟಿ, ಈ ಒಂದು ಅಲೆಗಳು, ಈ ಸಮುದ್ರ, ಈ ಗಾಳಿ, ಈ ಬಿರುಗಾಳಿ, ಈ ಆಕಾಶ, ಈ ಭೂಮಿ, ಇಡೀ ಸೃಷ್ಟಿ ಆತನ ಮಾತು ಕೇಳುತ್ತದೆ ಎಂಬುದಾಗಿ ಅವರಿಗೆ ಗೊತ್ತಾಗಲಿಲ್ಲ. ಆದ್ದರಿಂದ ಅವರು ಭಯ ಹಿಡಿದವರಾಗಿರುತ್ತಾರೆ. ಅದಕ್ಕೆ ಅಲ್ಪ ವಿಶ್ವಾಸಿಗಳು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತವನಾಗಿದ್ದಾನೆ. ಪ್ರಿಯವಾದವರೇ, ನಾನು ಹೇಳುವಂತ ಮಾತೇನೆಂದರೆ, ಆ ಒಂದು ಗಲಿಲಾಯದ ಸಮುದ್ರಕ್ಕೆ, ಆ ಒಂದು ಇಲ್ಲಿ ನೋಡ್ತೇವೆ ನಾವು ಸಿ ಆಫ್ ಗ್ಯಾಲಿಲಿ, ಆ ಒಂದು ಗಲಿಲಾಯದ ಸಮುದ್ರಕ್ಕೆ ಆತನು ಹೇಳುತ್ತಾ ಇದ್ದಾನೆ, ಶಾಂತವಾಗಿರು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಆ ವಚನವನ್ನು ಓದ್ರಿ, 27ನೇ ವಚನ ಮುಂದೆ. ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಎದ್ದು ಗಾಳಿಯನ್ನು ಸಮುದ್ರವನ್ನು ಆತನು ಗದರಿಸುವಂತವನಾಗಿದ್ದಾನೆ. ಬಿಕಾಸ್ he hold that all ಅಥಾರಿಟಿ, ಎಲ್ಲ ಅಧಿಕಾರ ಆತನ ಕೈಯಲ್ಲಿದೆ, ಆತನ ಮಾತಿನಲ್ಲಿದೆ. ಆದ್ರಿಂದ ಆತನಿಗೆ ಆ ಗಾಳಿಯನ್ನು ಗದರಿಸುವುದಕ್ಕೆ ಸಾಧ್ಯ, ಆ ಸಮುದ್ರದ ಅಲೆಗಳನ್ನು ಗದರಿಸುವುದಕ್ಕೆ ಸಾಧ್ಯ. ಬಿಕಾಸ್ he has that power, he has that authority. Hallelujah. ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ. ಮುಂದೆ ಅದನ್ನು ಓದ್ರಿ. ಆಗ ಎಲ್ಲಾ ಶಾಂತವಾಯಿತು. ಆಗ ಎಲ್ಲವೂ ಶಾಂತವಾಯಿತು. ಪ್ರಿಯರೇ, ಒಂದು ಮಾತ್ರ ನೀವು ಅರ್ಥ ಮಾಡಿಕೊಳ್ಳಿರಿ, ಇವತ್ತು ಪ್ರಪಂಚದಲ್ಲಿ ಒಂದೇ ಒಂದು ಸಮುದ್ರ ಶಾಂತವಾಗಿದೆ. ಈ ಒಂದು ಭೂಮಿಯಲ್ಲಿ ಒಂದೇ ಒಂದು ಸಮುದ್ರ ಶಾಂತವಾಗಿದೆ. ಅದು ಇಸ್ರಾಯೇಲ್ ದೇಶದಲ್ಲಿ ಗ್ಯಾಲಿಲಿ ಎಂಬುವಂತಹ ಒಂದು ಪಟ್ಟಣದಲ್ಲಿ ಒಂದು ಸಮುದ್ರ ಅದು ಶಾಂತವಾಗಿದೆ. ಅದು ಇನ್ನೂ ಅದು ಅಲ್ಲೋಲಕಲ್ಲವಾಗುತ್ತಾ ಇಲ್ಲ, ಅದು ಅಲ್ಲಾಡುತ್ತಾ ಇಲ್ಲ, ಅಲ್ಲಿ ರಭಸ ಬರುತ್ತಾ ಇಲ್ಲ, ತೆಲೆಗಳು ಬರುತ್ತಾ ಇಲ್ಲ. ಅದು ಇವತ್ತಿಗೂ ಸಹ ಹಿಸ್ಟ್ರಿ ಟೆಲ್ಸ್ us that still today it is calm and cool. Hallelujah. I don't know how many of you are enjoying this message. I really touched by the Holy Spirit. ನಾನು ನಿಜವಾಗಲೂ ಪರಿಶುದ್ಧಾತ್ಮನ ಅನುಭವ ನನಗೆ ಆಗ್ತಾ ಇದೆ ಈ ಸಮಯದಲ್ಲಿ. ಇವತ್ತು ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ಒಂದೇ ಒಂದು ಸಮುದ್ರ, ಒಂದೇ ಒಂದು ಆ ಒಂದು ಸಿ ಅಥವಾ ಒಂದು ಸಮುದ್ರ, ಸಮಾಧಾನದಿಂದಿರುವಂತ ಒಂದು ಸಮುದ್ರ. ಒಂದು ಅಲೆಗಳು ಅಲ್ಲಿ ಇಲ್ಲ, ರಭಸವು ಅಲ್ಲಿ ಇಲ್ಲ, ಅಲ್ಲಿ ಆ ಒಂದು ಸಮುದ್ರ ಅಲ್ಲೋಲಕಲ್ಲ ಆಗದೇ ಇರುವಂತ ಒಂದು ಸಮುದ್ರ ಎಂಬುದಾಗಿ ನೋಡುವಾಗ, ಐ ಆಮ್ ನಾಟ್ ಟೆಲಿಂಗ್ ವಿತ್ ಮೈ ಓನ್ ನಾಲೆಡ್ಜ್, ನನ್ನ ಸ್ವಂತ ಜ್ಞಾನದಿಂದ ಇದನ್ನು ಹೇಳ್ತಾ ಇಲ್ಲ. ಮೆನಿ ಸ್ಟಡೀಸ್ ಆಫ್ ಥಿಯಾಲಜಿ, ಅನೇಕ ತತ್ವ ದೇವರ ವಾಕ್ಯದ ಬೋಧಕರು, ಸೋ ಕಾಲ್ಡ್ ಆರ್ಕಾಲಜಿಸ್ಟ್ ಹೇಳುವಂತ ಮಾತು ಇದಾಗಿದೆ. ಅನೇಕ ಸೈಂಟಿಸ್ಟ್ಗಳು ಹೇಳುವಂತ ಮಾತು ಇದಾಗಿದೆ. ಇಸ್ರಾಯೇಲ್ ದೇಶದಲ್ಲಿ ಒಂದು ಸಮುದ್ರ ಇದೆ, ಗ್ಯಾಲಿಲಿ ಎಂಬುವಂತ ಒಂದು ಪಟ್ಟಣದಲ್ಲಿ ಒಂದು ಸಮುದ್ರ ಇದೆ. ಅದು ಇವತ್ತಿಗೂ ಸಹ ಶಾಂತವಾಗಿದೆ. ಇವತ್ತಿಗೂ ಸಹ ಯೇಸು ಕ್ರಿಸ್ತನ ಮಾತಿನ ಅನುಸರಿಸ್ತಾ ಇದೆ. ಯೇಸು ಕ್ರಿಸ್ತನ ಮಾತಿಗೆ ಅದು ಶಾಂತವಾಗಿ ಹೋಗಿದೆ. ಯೇಸು ಕ್ರಿಸ್ತನು ಕೊಟ್ಟಂತ ಆಜ್ಞೆಗೆ ಅದು ಸಮಾಧಾನದಿಂದ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯ ಬರೋ ಸ್ವಾರ್ತೆ 9:6 ನೀವು ಯಾರಾದ್ರೂ ಓದುವುದಾದ್ರೆ, ಮತ್ತಾಯ 9:6 ಬೇಗನೆ ನೀವು ಓದುವುದಾದ್ರೆ ಅಲ್ಲಿ ಹೀಗೆ ನಾವು ನೋಡುತ್ತೇವೆ, ಎದ್ದು ನಡೆ ಅನ್ನುವುದು ಎಸ್, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಒಂದು ದೇವರು ಮಾಡತಕ್ಕಂತ ಒಂದು ಅದ್ಭುತವನ್ನು ನಾವು ನೋಡುತ್ತೇವೆ. ಅದೇನೆಂಬುದಾಗಿ ನೋಡುವಾಗ, ಯೇಸು ಸ್ವಾಮಿ ಆತನು ಒಂದು ಪಾರ್ಶ್ವವಾಯು ರೋಗಿ ಬಳಿಗೆ ಹೋಗುತ್ತಾನೆ. ಆ ಪಾರ್ಶ್ವವಾಯು ರೋಗಿ ಬಳಿಗೆ ಹೋಗಿ ಆತನು ಏನು ಮಾಡ್ತಾ ಇದ್ದಾನೆ ನೋಡುವಾಗ, ಮೊದಲು ಆತನ ಪಾಪಗಳನ್ನ ಕ್ಷಮಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜಗತ್ತಿನಲ್ಲಿ ಎಲ್ಲಾ ಮನುಷ್ಯರಿಗಿರುವಂತಹ ಪಾಪವನ್ನು ಕ್ಷಮಿಸುವಂತ ಶಕ್ತಿ, ಪಾಪವನ್ನು ಕ್ಷಮಿಸುವಂತ ಅಧಿಕಾರ ಯೇಸು ಕ್ರಿಸ್ತನಿಗೆ ಮಾತ್ರ ಇದೆ. ಹಲ್ಲೆಲೂಯಾ. ಇಫ್ ಯು ವಾಂಟ್ ಟು ಗೋ ಅಂಡ್ ಆಸ್ಕ್ ಎನಿಬಡಿ ಫ್ರಮ್ ಯುವರ್ ಸಿನ್, ನಿಮ್ಮ ಪಾಪದಿಂದ ನೀವು ಬಿಡುಗಡೆ ಹೊಂದುವುದಕ್ಕೋಸ್ಕರ ನೀವು ಯಾರಾದ್ರೂ ಕೇಳುವುದಾದ್ರೆ, ನೋಬಡಿ ಕ್ಯಾನ್ ರಿಲೀಸ್ ಯು ಫ್ರಮ್ ಯುವರ್ ಸಿನ್, ನೋಬಡಿ ಕ್ಯಾನ್ ಫರ್ಗಿವ್ ಯುವರ್ ಸಿನ್. ನಿಮ್ಮ ಪಾಪಗಳನ್ನು ಯಾರು ಮನ್ನಿಸುವುದಕ್ಕೆ, ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಆ ಅಧಿಕಾರ ಯೇಸು ಕ್ರಿಸ್ತನಿಗೆ ಮಾತ್ರ ಕೊಡಲ್ಪಟ್ಟಿದೆ. ಆದ್ರಿಂದ ಆ ಪಾರ್ಶ್ವವಾಯು ರೋಗಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಪಾಪವಿತ್ತು. ಪಾಪದಿಂದಲೇ ಆತನ ಶರೀರಕ್ಕೆ ಒಂದು ರೋಗ ಬಂದಿತ್ತು. ಅದು ಏನೆಂಬುದನ್ನು ನೋಡುವಾಗ, ಅದು ಪಾರ್ಶ್ವವಾಯು ಒಂದು ರೋಗ, ಪ್ಯಾರಾಲೈಸಿಸ್ ಎಂಬುದಾಗಿ ಕರೀತಾರೆ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಏನಂತಾರೆ?
ಓಕೆ, ಆ ಒಂದು ರೋಗ ಆತನಲ್ಲಿ ಇತ್ತು. ಆದ್ದರಿಂದ ಆತನು ಹೇಳುತ್ತಾ ಇದ್ದಾನೆ ಏನೆಂದು ನೋಡುವಾಗ, ಮೊದಲು ನಾನು ನಿನ್ನ ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ. ಐ ವಿಲ್ ಫಸ್ಟ್ ಫರ್ಗಿವ್ ಯುವರ್ ಸಿನ್ಸ್. ಮೊದಲು ನಾನು ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ, ಆಮೇಲೆ ನಾನು ನಿನ್ನನ್ನು ಸ್ವಸ್ಥ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಲ್ಲಿ ಕೊನೆಯದಾಗಿ ಅದೇ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಕೆಲವರು ಅಂದುಕೊಳ್ಳುತ್ತಾರೆ ಹೇಗೆ ಈ ಯೇಸು ಕ್ರಿಸ್ತನು ಮನುಷ್ಯರ ಪಾಪಗಳನ್ನು ಕ್ಷಮಿಸುವುದಕ್ಕೆ ಸಾಧ್ಯ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಸ್ವತಃ ತಾನೇ ಆತನು ಹೇಳುತ್ತಾ ಇದ್ದಾನೆ, ಎಲ್ಲ ಅಧಿಕಾರ ನನಗೆ ಈ ಕೊಡಲ್ಪಟ್ಟಿದೆ, ಎಲ್ಲ ಅಧಿಕಾರವು ನನಗಿದೆ. I can forgive anybody's sins who confess before me. ನನ್ನ ಬಳಿಗೆ ಬಂದು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವವರು ಎಲ್ಲರ ಪಾಪಗಳನ್ನು ನಾನು ಕ್ಷಮಿಸುವುದಕ್ಕೆ ನನಗೆ ಅಧಿಕಾರವಿದೆ. ರೋಮಾಪುರದ ಬರಪತ್ರಕ್ಕೆ 9:10 ನೋಡುತ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನ ಸತ್ತರೊಳಗಿಂದ ಎಬ್ಬಿಸಿದನು ಎಂಬುದಾಗಿ ನೋಡುವುದಾದ್ರೆ ನಿನಗೆ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯವಾದವರೇ, when you keep your faith in the Lord Jesus Christ, you will have the salvation. ನಿಮಗೆ ರಕ್ಷಣೆ ಉಂಟಾಗುತ್ತದೆ. ಯಾಕೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನಿಗೆ ಮಾತ್ರ ನಿಮಗೆ ರಕ್ಷಣೆ ಕೊಡುವುದಕ್ಕೆ ಅಧಿಕಾರವಿದೆ. ಯೇಸು ಕ್ರಿಸ್ತನಿಗೆ ಮಾತ್ರ ನಿಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ಅಧಿಕಾರವಿದೆ. ಯೇಸು ಕ್ರಿಸ್ತನಿಗೆ ಮಾತ್ರ ನಿಮಗೆ ನಿತ್ಯ ಜೀವನ ಕೊಡುವುದಕ್ಕೆ ಅಧಿಕಾರವಿದೆ. ಯೇಸು ಕ್ರಿಸ್ತನಿಗೆ ಮಾತ್ರ ನಿಮ್ಮ ಎಂತ ಕಷ್ಟದ ಎಂತ ಭಯಂಕರವಾದ ರೋಗ ನಿಮ್ಮ ಜೀವಿತದಲ್ಲಿ ಇದ್ದರೂ ಕೂಡ ಅದರಿಂದ ನಿಮಗೆ ಆರೋಗ್ಯವನ್ನು ಕೊಡುವುದಕ್ಕೆ ಸಾಧ್ಯವಿದೆ. ಮೊದಲನೇದಾಗಿ ಆ ಪಾರ್ಶ್ವವಾಯು ರೋಗಿಯ ಒಂದು ಪಾಪಗಳನ್ನು ಯೇಸು ಕ್ರಿಸ್ತನು ಕ್ಷಮಿಸುತ್ತಾನೆ. ಕ್ಷಮಿಸಿದಾಗ ಜನರು ಅನ್ನುತ್ತಾರೆ, ಹೇಗೆ ಈತನು ಈ ಪಾರ್ಶ್ವವಾಯು ಪಾಪಗಳನ್ನು ಕ್ಷಮಿಸುವುದಕ್ಕೆ ಸಾಧ್ಯ ಎಂಬುದಾಗಿ. ಅದಕ್ಕೆ ಆತನು ಹೇಳುತ್ತಾ ಇದ್ದಾನೆ, ನನಗೆಲ್ಲ ಅಧಿಕಾರ ಕೊಡಲ್ಪಟ್ಟಿದೆ, ನನಗೆಲ್ಲ ಅಧಿಕಾರ ಕೊಡಲ್ಪಟ್ಟಿದೆ. ಮನುಷ್ಯ ಕುಮಾರ ಅಂದ್ರೆ ಯೇಸು ಕ್ರಿಸ್ತನಿಗೆ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ ಮತ್ತು ಆತನನ್ನು ಗುಣಪಡಿಸುವಂತ ಅಧಿಕಾರವು, ಶಕ್ತಿಯು, ಅಂತ ಮಹಿಮೆಯೂ ಸಹ ಯೇಸು ಕ್ರಿಸ್ತನಲ್ಲಿಯೇ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೇವೆ ನಾವು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅಧಿಕಾರವಿರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ. ಇವತ್ತು ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ ಎಂಬುದನ್ನು ನೋಡುವಾಗ, he is not there with us, he is not living, physically he is not living among us. ಆತನು ತನ್ನ ಶಾರೀರಿಕವಾಗಿ ಇಲ್ಲಿ ಆತನು ಇಲ್ಲ. ಆದ್ರಿಂದ ಆತನು ಹೇಳುವಂತ ಮಾತನೆಂದರೆ, ನಾನು ಬೇರೊಬ್ಬ ಸಹಾಯಕ ನಿಮಗೆ ಕೊಡುತ್ತೇನೆ. he is a spirit. ಆತನು ಪರಿಶುದ್ಧಾತ್ಮ, ಆತ್ಮ ಸ್ವರೂಪನಾಗಿದ್ದಾನೆ. ನಿಮ್ಮ ಕಣ್ಣಿಗೆ ಆತನು ಕಾಣುವುದಿಲ್ಲ, ಬಟ್ he is the more powerful than what your strength. ನಿಮ್ಮಲ್ಲಿರುವಂತಹ ಬಲಕ್ಕಿಂತಲೂ, ನಿಮ್ಮ ಸ್ವಂತ ಜ್ಞಾನಕ್ಕಿಂತಲೂ, ನಿಮ್ಮ ಸ್ವಂತ ಸಾಮರ್ಥ್ಯಕ್ಕಿಂತಲೂ ಆತನು ಬಹಳ ಶಕ್ತನಾಗಿದ್ದಾನೆ. ಆತನು ನಿಮ್ಮ ಮೇಲೆ ಬರುವಾಗ ನೀವು ಇನ್ನೂ ಬಲಗೊಳ್ಳುತ್ತೀರಿ, ನೀವು ಇನ್ನೂ ಶಕ್ತರಾಗಿರುತ್ತೀರಿ. ನೀವು ಏನು ಮಾಡೋದಕ್ಕೆ, ನೀವು ಎಲ್ಲವನ್ನು ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವರಾಗಿರುತ್ತೀರಿ. ನಾನು ಮಾಡಿದ್ದಕ್ಕಿಂತಲೂ ಹೆಚ್ಚಾದದನ್ನು ಸಹ ನೀವು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರು ಹೇಳುವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ಒಂದು ಸಂದೇಶ ಏನೆಂದು ನೋಡುವಾಗ, ಪ್ರಿಯರೇ, ಅಧಿಕಾರವಿರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ ಉಂಟು. ಇಲ್ಲಿ ದ ಗ್ರೇಟ್ ಕಮಿಷನ್, ಬಹುದೊಡ್ಡ ಅಧಿಕಾರ ಯೇಸು ಕ್ರಿಸ್ತನಿಂದ ಬರುತ್ತದೆ. ಇಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಾದ ಮೇಲೆ ಕೊಡುವಂತ ಒಂದು ಅಧಿಕಾರ. ಆತನು ಹೇಳುತ್ತಾ ಇದ್ದಾನೆ, ನನ್ನ ಮೇಲೆ ಅಧಿಕಾರ ನಡೆಸುವುದಕ್ಕೆ ಇನ್ನು ಯಾರಿಂದಲೂ ಸಾಧ್ಯವಿಲ್ಲ. ಸೈತಾನ್ ಒಂದು ವೇಳೆ ಟ್ರೈ ಮಾಡಿದ, ಯಾವಾಗ ಶಿಲುಬೆಗೆ ಹಾಕುವಾಗ, ನಾನು ಸತ್ತು ಹೋದನು, ಇನ್ನು ನಾನು ತಿರುಗಿ ಬರುವುದಿಲ್ಲ ಎಂಬುದಾಗಿ ಆತನು ಅಂದುಕೊಂಡ. ನಾನು ಆತನನ್ನು ಹಿಂಸೆ ಪಡಿಸಿದನು, ಆತನನ್ನು ನಾಶ ಮಾಡಿದನು ಎಂಬುದಾಗಿ ಆತನು ಅಂದುಕೊಂಡ. ಆದರೆ ಆತನಿಗೂ ಕೂಡ ಇವತ್ತು ನನ್ನ ಮೇಲೆ ಇನ್ಯಾವ ಅಧಿಕಾರವೂ ಇಲ್ಲ. even that Satan cannot touch me. even ಆ ಒಂದು ದುಷ್ಟ ಆತ್ಮವು ಕೂಡ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ಎಲ್ಲ ಬಲ, ಎಲ್ಲ ಅಧಿಕಾರ, ಎಲ್ಲ ಶಕ್ತಿ ನನಗೆ ಕೊಡಲ್ಪಟ್ಟಿದೆ. ಅದನ್ನೇ ನಾನು ಇವಾಗ ಏನ್ ಮಾಡ್ತಾ ಇದ್ದೇನೆ, ಐ ಆಮ್ ಗೋಯಿಂಗ್ ಟು ಗಿವ್. ದಟ್ ಇಸ್ ಕಾಲ್ಡ್ ದ ಗ್ರೇಟ್ ಕಮಿಷನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಹೇಳ್ತಾ ಇದ್ದಾನೆ, ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಗೋ ಅಂಡ್ ಟೀಚ್ ಆಲ್ ನೇಷನ್ಸ್. ಇವತ್ತು ನೀವು ಲೋಕದ ಎಲ್ಲಾ ಕಟ್ಟ ಕಡೆಗೆ ಹೋಗಿ. ಮತ್ತಾಯ 28:19 ನೋಡುವುದಾದ್ರೆ ಆತನು ಹೇಳ್ತಾ ಇದ್ದಾನೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ. ಸ್ಪೆಷಲಿ ಯಾರಾದ್ರೂ ಆನ್ಲೈನ್ ನಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಈ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ರೆ, ದಿಸ್ ಮೆಸೇಜ್ ಇಸ್ ಸ್ಪೆಷಲಿ ಫಾರ್ ದ ಸರ್ವೆಂಟ್ ಆಫ್ ಗಾಡ್. ದೇವರ ಸೇವಕರಿಗೆ ಇದು ಕೊಡಲ್ಪಟ್ಟಿದೆ. ಪ್ರಿಯವಾದವರು, ನಾನು ಹೇಳುವಂತ ಮಾತನೆಂದ್ರೆ, ನೀವು ಒಂದು ವೇಳೆ ಹೊರಟು ಹೋಗಬೇಕೆಂಬುದಾಗಿ ನೋಡುವಾಗ ನಿಮ್ಗೆ ಒಂದು ಅಧಿಕಾರ ಕೊಡಲ್ಪಟ್ಟಿದೆ. ಯು ಕ್ಯಾನ್ ಗೋ ವೆರೆವರ್ ಯು ವಾಂಟ್. ದಟ್ ಪವರ್, ದಟ್ ಅನಾಯಿಂಟಿಂಗ್, ದಟ್
ಗ್ರೇಟ್ ಕಮಿಷನ್ ವಿಲ್ ಬಿ ದೇರ್ ವಿತ್ ಯು ಆಲ್ವೇಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಗೋ ಅಂಡ್ ಟೀಚ್ ಆಲ್ ನೇಷನ್ಸ್. ನೀವೇನ್ ಮಾಡ್ರಿ, ಲೋಕದೊಳಗಡೆ ಅಲ್ಲಿ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಫಸ್ಟ್ ದ ಕಮಿಷನ್, ಒಂದು ಮೊದಲನೇ ಒಂದು ಅಧಿಕಾರ. ನಾನು ಒಂದು 2-3 ಅದರಲ್ಲಿ ಹೇಳ್ತಾ ಇದ್ದೇನೆ. ಅಲ್ಲಿ ಏನೇನು ನೋಡುವಾಗ, ಯು ಕ್ಯಾನ್ ಗೋ ಅಂಡ್ ಮೇಕ್ ಡಿಸೈಪಲ್ಸ್. ಹಲ್ಲೆಲೂಯಾ. ಮತ್ತು ಎರಡನೇದಾಗಿ, ಗೋ ಅಂಡ್ ಪ್ರಿಚ್ ದ ಗಾಸ್ಪೆಲ್. ನೀವು ಹೊರಟು ಹೋಗಿ ಸುವಾರ್ತೆಯನ್ನು ಸಾರರಿ ಅನ್ನುವಂತ ಒಂದು ಅಧಿಕಾರ ದೇವರು ಕೊಡುವಂತನಾಗಿದ್ದಾನೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 5ನೇ ವಚನ. ಮಾರ್ಕ 16ನೇ ಅಧ್ಯಾಯ 5ನೇ ವಚನವನ್ನು ನೀವು ಓದುವುದಾದ್ರೆ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಅವರು ಸಮಾಧಿಯೊಳಕ್ಕೆ ಹೋಗಿ ಒಬ್ಬ ಯಮನಸ್ಥನು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನು ಕಂಡು ಬೆಚ್ಚಿ ಬೆರಗಾದನು. ಅವನು ಅವರಿಗೆ, ಬೆರಗಾಗಬೇಡಿ. ಮಾರ್ಕಮರ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ. ಓಕೆ, ಎರಡನೇ ಒಂದು ಕಮಿಷನ್, ದ ಗ್ರೇಟ್ ಕಮಿಷನ್. ಎರಡನೇ ಒಂದು ಕಮಿಷನ್ ಎಂಬುದನ್ನು ನೋಡುವಾಗ, ಎರಡನೇ ಒಂದು ಬಹುದೊಡ್ಡ ಅಧಿಕಾರ ದೇವರು ತನ್ನ ಶಿಷ್ಯರಿಗೆ ಕೊಡುವಂತನಾಗಿದ್ದಾನೆ. ಗೋ ಅಂಡ್ ಪ್ರಿಚ್ ದ ಗಾಸ್ಪಲ್ ಟು ಗಾಸ್ಪಲ್. ನೀವು ಹೊರಟು ಹೋಗಿ ಆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಇವತ್ತಿನ ದಿನ ಆ ಕೇವಲ 12 ಜನ ಶಿಷ್ಯರು, ದೇ ಶಟ್ ದ ಹೋಲ್ ವರ್ಲ್ಡ್ ಎಂಬುದಾಗಿ. ಅವರು ಇಡೀ ಈ ಸೃಷ್ಟಿಯನ್ನ ಅಲ್ಲಾಡಿಸಿದರು. ಯಾವುದರ ಮುಖಾಂತರ? ಈ ಒಂದು ಗ್ರೇಟ್ ಕಮಿಷನ್ ಮುಖಾಂತರ, ಈ ಸುವಾರ್ತೆಯ ಮುಖಾಂತರ. ಮತ್ತು ದೇವರು ಹೇಳಿದಂತ ಮಾತು, ಗೋ ಇನ್ ಟು ದ ಆಲ್ ನೇಷನ್, ಈ ಲೋಕದ ಎಲ್ಲಾ ಜಗತ್ತಿಗೆ ಹೋಗಿರಿ ಅನ್ನುವಂತ ಮಾತು ಇವತ್ತಿನ ದಿನ ಕ್ರೈಸ್ತತ್ವ ಇಡೀ ಪ್ರಪಂಚದಾದ್ಯಂತ ಇದೆ. ಆ ಮಾತಿನಲ್ಲಿ ಅಂತ ಶಕ್ತಿ ಇತ್ತು. ಮತ್ತು ದೇವರು ಹೇಳಿರ್ತಕ್ಕಂಥ ಮಾತು, ನೀವು ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ಗೋ ಅಂಡ್ ಪ್ರಿಚ್ ದ ಗಾಸ್ಪೆಲ್ ಟು ದ ಆಲ್ ನೇಷನ್ ಎಂಬುದಾಗಿ ಹೇಳುವಂತಹ ಒಂದು ಮಾತಿನಲ್ಲಿರುವಂತಹ ಶಕ್ತಿ ಇವತ್ತಿನ ದಿನ ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಒಂದು ವಿಷಯ ಇಡೀ ಜಗತ್ತಿನಾದ್ಯಂತ ಅದು ಹಬ್ಬಿಕೊಂಡಿದೆ. ಬಿಕಾಸ್ ದ ಇನಿಷಿಯಲ್ ವರ್ಲ್ಡ್ ದಟ್ ಆ ಒಂದು ಪ್ರಾರಂಭದ ಒಂದು ಮಾತಿನಲ್ಲಿ, ದೇವರು ಹೇಳಿದಂತ ಮಾತಿನಲ್ಲಿ, ಆ ಒಂದು ಗ್ರೇಟ್ ಕಮಿಷನ್, ಬಹುದೊಡ್ಡ ಮಾತಿನ ಅಧಿಕಾರದಲ್ಲಿ ಆ ಒಂದು ಶಕ್ತಿ ಇತ್ತು. ಹಲ್ಲೆಲೂಯಾ. ಇವತ್ತಿನ ದಿನ ಎಲ್ಲಾ ದೇಶದಲ್ಲಿ ಸುವಾರ್ತೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಮೂರನೇದಾಗಿ, ಗೋ ಅಂಡ್ ಡೂ ಲೈಕ್ ವೈಸ್. ನೀವು ಇದೇ ರೀತಿಯಲ್ಲಿ ಮಾಡಿರಿ. ಯಾವ ರೀತಿಯಲ್ಲಿ? ಅದನ್ನ ನೀವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನವನ್ನು ನೀವು ಓದುವುದಾದ್ರೆ ನಿಮಗೆ ಗೊತ್ತಾಗ್ತದೆ. ಯು ಗೋ ಅಂಡ್ ಡೂ ಲೈಕ್ ವೈಸ್. ನೀವು ಈ ರೀತಿಯಲ್ಲಿ ಮಾಡಿರಿ. ಮೊದಲನೇದಾಗಿ ನೀವು ಹೊರಟು ಎಲ್ಲಾ ದೇಶಗಳಿಗೆ ಹೋಗಿರಿ. ಎರಡನೇದಾಗಿ ನೀವು ಸ್ವಾರ್ಥೆಯನ್ನು ಸಾರಿರಿ. ದ ಫಸ್ಟ್, ದ ಮೇನ್ primary thing is you have to ready to go into the all nations wherever God leads you. And the second thing is you should be ready to preach his words. And third thing is you go and do likewise. ನೀವು ಈ ರೀತಿಯಲ್ಲಿ ಮಾಡಿರಿ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ಓಕೆ, ಮುಂದೆ ಕಂಟಿನ್ಯೂ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ನೋಡಿ, ನೀವು ಎರಡನೇದಾಗಿ ನೀವು ಸ್ವಾರ್ಥೆಯನ್ನು ಸಾರಿರಿ. ಮೊದಲನೇದಾಗಿ ನೀವು ಲೋಕದೊಳಗೆ ಹೊರಟು ಹೋಗಿರಿ, ಎಲ್ಲಾ ದೇಶಗಳಲ್ಲಿ ಹೋಗಿರಿ. ಮತ್ತು ಎರಡನೇದಾಗಿ ನೀವು ಹೋದಾಗ ದ ಸೆಕೆಂಡ್ ಥಿಂಗ್ ಈಸ್ ಆಫ್ಟರ್ ಯು ಗೋಯಿಂಗ್ ಯು ಶುಡ್ ಪ್ರಿಚ್ ದ ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯವನ್ನು ಬೋಧಿಸಬೇಕು. ಬೋಧಿಸಿದ ಆದ ಮೇಲೆ ಯು ಡೂ ಲೈಕ್ ವೈಸ್. ಈ ರೀತಿಯಲ್ಲಿ ಮಾಡಿರಿ. ಅವರು ಒಂದು ವೇಳೆ ರಕ್ಷಣೆ ಹೊಂದುವುದಾದ್ರೆ ಅವರಿಗೆ ನೀವು ತಂದೆ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರಿಗೆ ನೀವು ದೀಕ್ಷಾಸ್ನಾನವನ್ನು ಮಾಡಿಸಿರಿ. ಮತ್ತು ನಿಮ್ಮಿಂದ ಇಂಥ ಒಂದು ಸೂಚಕ ಕಾರ್ಯಗಳು ಉಂಟಾಗುವು. ಓಕೆ, 17ನೇ ವಚನ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು. ಹೊಸ ಭಾಷೆಗಳಿಂದ ಮಾತನಾಡುವವರು. ಹಾವುಗಳನ್ನು ಎತ್ತುವರು. ವಿಷದ ಪದಾರ್ಥವನ್ನು ಏನಾದರೂ ಕುಡಿದರೂ ಅವರಿಗೆ ಯಾವ ಕೀಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂಬುದಾಗಿ. My dear brother and sisters in Christ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ನಾನು ಈ ದಿನ ದೇವರ ವಾಕ್ಯದ ಮೂಲಕವಾಗಿ ನಿಮ್ಗೆ ಹೇಳುವಂತ ಮಾತೇನೆಂದರೆ, ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ಆತ್ಮನು ಹೇಡಿತನದ ಆತ್ಮವಲ್ಲ. ಹಲ್ಲೆಲೂಯ. ಆತ್ಮನು ಎಂತ ಆತ್ಮವನ್ನು ನಮಗೆ ಕೊಟ್ಟನು ಎಂಬುದಾಗಿ ನೋಡುವ. ನಾನು ಹೋಗುತ್ತೇನೆ, ಬೇರೊಬ್ಬ ಸಹಾಯಕ ನಾನು ನಿಮಗೆ ಕೊಡುತ್ತೇನೆ. ಆತನು ಬಲ ಶಿಕ್ಷಣಗಳ ಆತ್ಮೆಯ ಹೊರತು ಹೇಡಿತನದ ಆತ್ಮವಲ್ಲ. ಆ ಆತ್ಮನ ಮುಂದೆ ಯಾವ ದುಷ್ಟ ಆತ್ಮನು ಸಹ ನಿಂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯವಾದವರೇ, ನನ್ನ ಜೀವಿತದಲ್ಲಿಯೂ ಸಹ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ, ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ನಾನು ಹೇಳ್ತಾ ಇದ್ದೇನೆ, ಅದ್ಭುತವಾಗಿ ಅನೇಕ ದೆವ್ವಗಳನ್ನು ಬಿಡಿಸುವಂತ ಶಕ್ತಿ ದೇವರು ಕೊಟ್ಟ. ಹಲ್ಲೆಲೂಯ, ಹಲ್ಲೆಲೂಯ. ಆ ಒಂದು ಜನರ ಮೇಲೆ ಕೈಗಳನ್ನಿಡುವಾಗ ದೆವ್ವಗಳು ಬಿದ್ದು ಅವು ನೆಲದ ಮೇಲೆ ಬಿದ್ದು ಒದ್ದಾಡಿ ಆ ಶರೀರಗಳನ್ನು ಬಿಟ್ಟು ಹೊರಟು ಹೋದವು. ಅಷ್ಟು ಮಾತ್ರ ಅಲ್ಲದೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ, ನಾವು ಅನೇಕರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಅನೇಕರನ್ನ ಗುಣಪಡಿಸಿರ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ನಾನು ಹೇಳುವಂತ ಮಾತನೆಂದರೆ, ದೇವರ ಸೇವಕರೇ, ದೇವರು ನಿಮ್ಮನ್ನ ಈ ಲೋಕದೊಳಗೆ ಕಳಿಸುವಾಗ ಆತನು ಒಂದು ಬಹುದೊಡ್ಡ ಅಧಿಕಾರ ನಿಮಗೆ ಕೊಟ್ಟಿದ್ದಾನೆ. ಅಧಿಕಾರವನ್ನು ಇಲ್ಲಿ ನಾವು ನೋಡುತ್ತೇವೆ. ಮುಖ್ಯವಾಗಿ ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ. ಆತನಿಗೆ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ. ಆಲ್ ಅಥಾರಿಟೀಸ್ ಗಿವನ್ ಅನ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇವತ್ತು ಆತನಿಗೆ ಅಸಾಧ್ಯವಾದ ಕಾರ್ಯವು ಒಂದು ಇಲ್ಲ. ಆತನು ಏನೆಲ್ಲ ಮಾಡುವುದಕ್ಕೆ ಆತನಿಗೆ ಶಕ್ತಿ ಇದೆ. ಹಿ ಹಿಮ್ಸೆಲ್ಫ್ ಇಸ್ ಅ ಗಾಡ್. ದರ್ ಇಸ್ ನನ್ ಅದರ್ ಪರ್ಸನ್ ಬಿಫೋರ್ ಹಿಮ್. ಆತನ ಮುಂದೆ ಬೇರೆ ಇನ್ಯಾರೂ ಇಲ್ಲ. ದೇರ್ ಇಸ್ ನೋ ಗಾಡ್ ಬಿಫೋರ್ ಹಿಮ್. ಆತನ ಮುಂದೆ ಇನ್ಯಾವ ದೇವರು ಇಲ್ಲ. ಆತನೇ ಎಲ್ಲ ಅಧಿಕಾರವನ್ನು ಆತನು ಹೊಂದಿದ್ದಾನೆ. ಆದ್ದರಿಂದ ಆತನು ಹೇಳ್ತಾ ಇದ್ದಾನೆ, ತನ್ನ ಶಕ್ತಿಯನ್ನ he describes his power before the disciple. ಆತನ ಶಿಷ್ಯರ ಮುಂದೆ ಆತನ ಶಕ್ತಿಯನ್ನು ಆತನು ವರ್ಣಿಸುತ್ತಾನೆ. ಆತನ ಬಲವನ್ನ, ಆತನಿಗಿರುವಂತ ಮಹಿಮೆಯನ್ನ, ಆತನಿಗಿರುವಂತ ಶಕ್ತಿಯ ಅಧಿಕಾರವನ್ನ, ಆತನಿಗಿರುವಂತ ಒಂದು ಪವರ್, ಆ ಒಂದು ಶಕ್ತಿನ ಆತನ ಏನ್ ಮಾಡ್ತಾನೆ? ಹಿ ಡಿಸ್ಕ್ರೈಬ್ಸ್. ಆತನು ವರ್ಣಿಸುತ್ತಾನೆ. ಏನ್ ಹೇಳ್ತಾನೆ? ಎಲ್ಲವೂ ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ನೀವು ಏನ್ ಮಾಡ್ರಿ? ನನ್ನ ಶಿಷ್ಯರ ನೀವು ಹೊರಟು ಹೋಗಿ ನೀವೇನ್ ಮಾಡ್ರಿ? ಮೊದಲನೇದಾಗಿ ಗೋ ಇನ್ ಟು ಎವ್ರಿವೇರ್ ಇನ್ ದ ವರ್ಲ್ಡ್. ಎಲ್ಲಾ ದೇಶಗಳ ಕಡೆ ಎಲ್ಲೆಲ್ಲೂ ನೀವು ವೆರಿ ಹೋಲಿ ಸ್ಪಿರಿಟ್ ಲೀಡ್ಸ್ ಯು. ಪರಿಶುದ್ಧಾತ್ಮ ನಿಮ್ಮನ್ನು ಎಲ್ಲೆಲ್ಲಿ ನಡೆಸ್ತಾನೋ ನೀವು ಅಲ್ಲೆಲ್ಲ ಹೋಗಿರಿ. ಮತ್ತು ಎರಡನೇದಾಗಿ ನೀವು ಸ್ವಾರ್ಥಿಯನ್ನು ಸಾರರಿ. ಮೂರನೇದಾಗಿ ಯು ಡೂ ಲೈಕ್ ದಿಸ್, ಅವರಿಗೆ ದೀಕ್ಷಾ ಸ್ಥಾನವನ್ನು ಕೊಡಿರಿ. ಮತ್ತು ಒಂದು ವೇಳೆ ಅವರು ಅನಾರೋಗ್ಯದಿದ್ದರೆ ಅವರನ್ನ ಗುಣಪಡಿಸಿರಿ. ಮತ್ತು ಆತನು ಹೇಳ್ತಾ ಇದ್ದಾನೆ, ಅವರು ಒಂದು ವೇಳೆ ಸೈತಾನನ ಬಂಧನದಲ್ಲಿದ್ದರೆ ನೀವೇನು ಮಾಡಿರಿ? ಆ ಬಂಧನದಿಂದ ನೀವು ಬಿಡುಗಡೆ ಮಾಡಿರಿ ಎಂಬುದಾಗಿ. ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ. ಒಂದು ದೇವರ ಜೀವಿತದಲ್ಲಿ ನಡೆದಿರ್ತಕ್ಕಂಥ ಘಟನೆ, ದಂಡು ಎಂಬುದಾಗಿ ಹೇಳುವಂತ ದೆವ್ವಗಳ ಒಂದು ಗುಂಪು ಆ ಮನುಷ್ಯನಲ್ಲಿತ್ತು. ಸಮಾಧಿಯಲ್ಲಿ ವಾಸಿಸುವಂತಹ ಮನುಷ್ಯನಲ್ಲಿತ್ತು. ಆ ವ್ಯಕ್ತಿ ದೇವರ ಬಳಿಗೆ ಬಂದು ಆತನು ಹೇಳುತ್ತಾ ಇದ್ದಾನೆ, ನನ್ನಲ್ಲಿರುವಂತ ಈ ದೆವ್ವಗಳನ್ನು, ಆ ದೆವ್ವಗಳೇ ಬೇಡಿಕೊಳ್ಳುತ್ತೇವೆ ದೇವರ ಹತ್ರ. ಆ ದೆವ್ವಗಳೇ ದೇವರನ್ನ ಕೇಳಿಕೊಳ್ಳುತ್ತೇವೆ. ಏನೆಂದ್ರೆ, ಈ ನನ್ನಲ್ಲಿರುವಂತ ಈ ದುಷ್ಟ ಆತ್ಮಗಳನ್ನ ಆ ಹಂದಿ ಒಳಗೆ ಹೋಗುವುದಕ್ಕೆ ಈಗ ನೀನು ಅಪ್ಪಣೆ ಕೊಡು. ಈಗ ನೀನು ಆ ಒಂದು ಯು ಆರ್ಡರ್, ಯು ಕಮಾಂಡ್ ಎಂಬುದಾಗಿ ನೀ ಆ ಒಂದು ಆಜ್ಞೆ ನೀನು ಕೊಡು. ನನ್ನಲ್ಲಿರುವಂತಹ ಈ ಎಲ್ಲ ದುಷ್ಟ ಆತ್ಮಗಳು ಆ ಹಂದಿ ಒಳಗೆ ಹೋಗ್ತದೆ, ನನಗೆ ಬಿಡುಗಡೆ ಉಂಟಾಗ್ತದೆ. ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನಿಗೆ ಎಲ್ಲದರ ಮೇಲೆ ಅಧಿಕಾರ. ಇವತ್ತು ಯೇಸು ಕ್ರಿಸ್ತನ ಹೆಸರನ್ನು ತೆಗೆದುಕೊಂಡು ನೀವು ದೆವ್ವಗಳಿಗೆ ಹೇಳುವಾಗ ಅವು ಆ ಹಂದಿ ಒಳಗಡೆ ಹೋಗುತ್ತವೆ, ಅವು ಆ ಮನುಷ್ಯನನ್ನು ಬಿಟ್ಟು ಅವು ಹೊರಟು ಹೋಗುತ್ತವೆ. ಯೇಸು ಕ್ರಿಸ್ತನ ಹೆಸರನ್ನು ತೆಗೆದುಕೊಂಡು ನೀವು ರೋಗಿಗಳ ಮೇಲೆ ಕೈ ಇಡುವಾಗ ಅವರಿಗೆ ಗುಣವಾಗುತ್ತದೆ. ಯೇಸು ಕ್ರಿಸ್ತನ ಹೆಸರನ್ನು ತೆಗೆದುಕೊಂಡು ನೀವು ಏನೆಲ್ಲ ಜನರು ಮಾಡಬೇಕಾದಂತ ಕೇಡುಗಳನ್ನ ನಿಮಗೆ ಬರುವುದಾದ್ರೆ, ನೀವು ಯೇಸು ಕ್ರಿಸ್ತನ ಹೆಸರನ್ನು ತೆಗೆದುಕೊಳ್ಳುವುದಾದ್ರೆ, ನಿಮಗೆ ಯಾವ ವಿಷ ಪದಾರ್ಥವೂ ನಿಮ್ಮ ಶರೀರಕ್ಕೆ ಏನು ಹಾನಿ ಮಾಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಮಾಟ ಮಂತ್ರದ ಶಕ್ತಿ ಕೂಡ ನಿಮ್ಗೆ ಏನೂ ಆಗುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯವಾದರೆ, ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡಿರ್ತಕ್ಕಂಥ ಮಾತನೆಂದರೆ, ಯೇಸು ಕ್ರಿಸ್ತನು ಆತನಿಗೆ ಎಲ್ಲ ಅಧಿಕಾರ ಇವತ್ತು ಕೊಡಲ್ಪಟ್ಟಿದೆ. ನಾವು ನಂಬುವಂತಹ ದೇವರು ಆತನಿಗೆ ಈಗ ಆತನು ಹೇಳುತ್ತಾ ಇದ್ದಾನೆ, ಈಗಲಾದರೂ ನೀವು ನನ್ನನ್ನು ನೋಡ್ರಿ. Is there anything possible for me? Is there anything impossible for me? Is there anything impossible for me? ಈಗ ಅಸಾಧ್ಯವಾದ ಕಾರ್ಯ ಯಾವುದಾದ್ರೂ ಇದೆಯಾ? ಮರಣವನ್ನೇ ನಾನು ಜಯಿಸಿದ್ದೇನೆ, ಆ ಸಮಾಧಿಯನ್ನೇ ನಾನು ಜಯಿಸಿದ್ದೇನೆ.
ಇದರ ಅರ್ಥ ನಾನು ಲೋಕವನ್ನೇ ಜಯಿಸಿದ್ದೇನೆ, ಇದರ ಅರ್ಥ ಎಲ್ಲಾ ಸೃಷ್ಟಿ ನಾನು ಜಯಿಸಿದ್ದೇನೆ, ಇದರ ಅರ್ಥ ಎಲ್ಲಾ ಶಕ್ತಿ ನಾನು ಜಯಿಸಿದ್ದೇನೆ, ಇದರ ಅರ್ಥ ಎಲ್ಲಾ ಆತ್ಮಗಳನ್ನು ನಾನು ಜಯಿಸಿದ್ದೇನೆ, ಇದರ ಅರ್ಥ there is nothing impossible to my power. Hallelujah. ನನ್ನ ಶಕ್ತಿಗೆ ಅಸಾಧ್ಯವಾದಂಥದ್ದು ಎಲ್ಲೆಲ್ಲ. ಆದ್ದರಿಂದ ಆತನು ಹೇಳುವಂತ ಮಾತನೆಂದರೆ ಮತ್ತಾಯಿ 28:18 ವಚನ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಡು ನಾಟ್ ಬಿ ಅಫ್ರೈಡ್, ನೀವು ಭಯ ಪಡಬೇಡಿರಿ. ಆದ್ದರಿಂದ ನನ್ನ ಹೆಸರಿನ ಮೂಲಕವಾಗಿ ಯು ಗೋ ಇನ್ ಟು ದ ವರ್ಲ್ಡ್ ಅಂಡ್ ಹೀಲ್ ದ ಸಿಕ್ ಅಂಡ್ you pray for the disease and you preach the gospel and you baptize in the name of Jesus Christ and Father, Son and Holy Spirit. Hallelujah. Hallelujah. ನಾನು ಹೇಳುವಂತ ಮಾತನೆಂದರೆ ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ. ನಾವು ನಂಬುವಂತ ದೇವರಿಗೆ ಎಲ್ಲ ಅಧಿಕಾರವಿದೆ ಪ್ರಿಯರೇ. ನಾವು ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. Let us be all stand. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಾವು ನಂಬುವಂತಹ ದೇವರು ಸಾಧಾರಣವಾಗಿರ್ತಕ್ಕಂಥ ದೇವರಲ್ಲ ಪ್ರಿಯರೇ. ನಾವು ನಂಬುವಂತಹ ದೇವರು ಕೇವಲ ಇವತ್ತಿದ್ದು ನಾಳೆ ಅಳಿದು ಹೋಗುವಂತಹ ದೇವರಲ್ಲ. ಆತನು ಕೊನೆಯದಾಗಿ ಹೇಳುವಂತವನಾಗಿದ್ದಾನೆ. ಎಲ್ಲ ಅಧಿಕಾರ ತನ್ನ ಶಿಷ್ಯರಿಗೆ ಕೊಟ್ಟಾದ ಮೇಲೆ ಆತನು ಹೇಳುವಂತವನಾಗಿದ್ದಾನೆ, ನೋಡಿರಿ, ಕೇವಲ ನಾನು ಅಧಿಕಾರವನ್ನು ಕೊಟ್ಟು ನಿಮ್ಗೆ ಹೋಗುವಂತವನಲ್ಲ, ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿನ ನಾನು ನಿಮ್ಮ ಜೊತೆ ಇರುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಈ ರೋಗಗಳ ಒಂದು ಸ್ಥಿತಿಗತಿಗಳಲ್ಲಿ, ಈ ಲೋಕದಲ್ಲಿ ಆಗುವಂತ ಎಲ್ಲಾ ವಿಧವಾಗಿರ್ತಕ್ಕಂಥ ಕೇಡು, ಗಂಡಾಂತರ, ಅಪಾಯಗಳ ಮಧ್ಯದಲ್ಲಿ ನಾವು ನಂಬುವಂತ ದೇವರು ನಮ್ಮ ಜೊತೆ ಇರುವಂತವನಾಗಿದ್ದಾನೆ. ಆತನು ಕೊಟ್ಟಿರ್ತಕ್ಕಂಥ ಪರಿಶುದ್ಧಾತ್ಮನು ಬಲ ಶಿಕ್ಷಣಗಳ ಆತ್ಮೆ ಹೊರತು ಹೇಳಿತನದ ಆತ್ಮವಲ್ಲ. ಅಧಿಕಾರ ಇರುವವರು ಮಾತ್ರ ಅಧಿಕಾರವನ್ನು ಕೊಡುವುದಕ್ಕೆ ಸಾಧ್ಯ. ನನ್ನ ಯೇಸುವಿಗೆ ಎಲ್ಲವೂ ಸಾಧ್ಯವಾಗಿದೆ. ನನ್ನ ಯೇಸುವಿಗೆ ಅಸಾಧ್ಯವಾದಂಥದ್ದು ಒಂದೂ ಇಲ್ಲ. There is nothing impossible to my Lord Jesus Christ. He can turn water into wine. He can raise the dead. He can do which is impossible. He can do possible. Hallelujah. ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯವಾಗಿ ಮಾಡುವುದಕ್ಕೆ ಆತನಿಗೆ ಶಕ್ತಿ ಇದೆ. ಕೊಲೊಸ್ಸೆ ಪತ್ರಿಕೆಯಲ್ಲಿ ಪೌಲನು ಹೀಗೆ ಹೇಳುತ್ತಾ ಇದ್ದಾನೆ, ಕ್ರಿಸ್ತ ಯೇಸು ಆತನು ಇದ್ದದನ್ನು ಇಲ್ಲದನ್ನಾಗಿಯೂ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯವಾದವರೇ, ನಮ್ಮ ನಂಬಿಕೆ ಕೇವಲ ಯಾವುದೋ ಒಂದು ಇಮ್ಯಾಜಿನ್ ಮೇಲೆ ಅಲ್ಲ, ಯಾವುದೇ ಒಂದು ಭ್ರಮೆಯ ಮೇಲೆ ಅಲ್ಲ, ಯಾವುದೇ ಒಂದು ವಸ್ತುವಿನ ಮೇಲೆ ಅಲ್ಲ, ಯಾವುದೇ ಒಂದು ಜೀವ ಇಲ್ಲದಿರುವುದರ ಮೇಲೆ ಅಲ್ಲ. ನಮ್ಮ ನಂಬಿಕೆ ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರ ಮೇಲೆ, ನಮ್ಮ ನಂಬಿಕೆ ಎಲ್ಲ ಅಧಿಕಾರವು ಹೊಂದಿರತಕ್ಕಂಥ ದೇವರ ಮೇಲೆ, ನಮ್ಮ ನಂಬಿಕೆ ಸರ್ವಶಕ್ತನ ಮೇಲೆ ನಂಬಿಕೆ, ನಮ್ಮ ನಂಬಿಕೆ ಭೂಮಿಯ ಆಕಾಶ ಉಂಟು ಮಾಡಿದಂತವನ ಮೇಲೆ ನಂಬಿಕೆ, ನಮ್ಮ ನಂಬಿಕೆ ಎಲ್ಲವನ್ನು ಆತನು ಮಾಡುವುದಕ್ಕೆ ಶಕ್ತನಾಗಿರುವ ಆತನ ಮೇಲೆ ನಮ್ಮ ನಂಬಿಕೆಯಾಗಿದೆ. ಹಲ್ಲೆಲೂಯಾ. ನನ್ನ ಸಂಗಡ ಇರುವುದರಿಂದ ಕಾಳಿ ಸಮುದ್ರವೆಲ್ಲಿಸಿದ ಅದ್ಭುತ ನುಡಿಗಳು. ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಸಮುದ್ರದ ಮೇಲೆ ನಡೆದ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಕಾಳಿ ಸಮುದ್ರ ನಿಲ್ಲಿಸಿದ ಅದ್ಭುತ ನುಡಿಗಳು. ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ
ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ನುಡಿಗಳು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹೌದು ಕರ್ತನೆ, ನಿನಗೆ ಆರಾಧನೆಯಪ್ಪ. ನಿನ್ನ ಆರಾಧನೆಗೆ ಯೋಗ್ಯನಾಗಿದ್ದು ಕರ್ತನೆ. ಸಮುದ್ರದ ಮೇಲೆ ನಡೆದಂಥ ನಿನ್ನ ಅದ್ಭುತವಾದಂಥ ಪಾದಗಳು ನಮ್ಮ ಜೊತೆ ನಡೆಯುವಾಗ, ನೀನು ನಮ್ಮ ಜೊತೆ ಇರುವಾಗ ಕರ್ತನೆ ನಮಗೆ ಇನ್ಯಾವ ಚಿಂತೆ ಇಲ್ಲ ದೇವರೇ. ಇಗೋ ಆ ಸಮುದ್ರ ಗಾಳಿ ಬಿರುಗಾಳಿನ ದೇವರೇ ನಿನ್ನ ಶಾಂತಗೊಳಿಸಿದಂಥ ದೇವರು ಇವತ್ತು ಎಲ್ಲ ಅಧಿಕಾರ ನಿನಗೆ ಕೊಡಲ್ಪಟ್ಟಿದೆ. ಇಂಥ ದೊಡ್ಡ ದೇವರು, ಅಸಾಧ್ಯ ಇನ್ಯಾವುದು ನಿನಗೆ ಇಲ್ಲ ಕರ್ತನೆ, ಎಲ್ಲವೂ ನಿನಗೆ ಸಾಧ್ಯವಾಗಿದೆ. ಇಂಥ ದೇವರು ನೀನು ನಮ್ಮ ದೇವರು. ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನೀನು ಇರುವಾಗ ಕರ್ತನೆ ಇನ್ಯಾವುದಕ್ಕೂ ನಾನು ಭಯಪಡುವುದಕ್ಕೆ ಅವಶ್ಯಕತೆ ಇಲ್ಲ ತಂದೆ. ಈಗ ತಂದೆ ಆದಂಥ ದೇವರೇ, ನನ್ನ ಜೊತೆ ಇರುವುದಕ್ಕಾಗಿ ಸ್ತೋತ್ರ, ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರ ಪ್ರೀತಮ್ ಅವರು ಕೊನೆಯದಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅದಾದ ನಂತರ ನಾವು ಅಂತ ಆಶೀರ್ವಾದವನ್ನು ಹೇಳಿ ಇವತ್ತಿನ ಪ್ರಾರ್ಥನಾ ಕೂಟವನ್ನು ನಾವು ಮುಕ್ತಾಯಗೊಳಿಸೋಣ. ಸೇನಾಧೀಶ್ವರನಾದ ಯೆಹೋವನೇ, ಅಪ್ಪ ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ಭೂಲೋಕದಲ್ಲಿ ಪರಲೋಕದಲ್ಲಿ ಅಧಿಕಾರ ಕೊಟ್ಟಂತ ದೇವರು ನೀನಾಗಿದೆ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಧಿಕಾರ ಉಳ್ಳಂತ ದೇವರು ನೀನಾಗಿದೆ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ನಿನ್ನ ನಾಮದಲ್ಲಿ ಅಧಿಕಾರ ಉಂಟು ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪುನರುತ್ಥಾನದಲ್ಲಿ ಅಧಿಕಾರ ಉಂಟು ಸ್ವಾಮಿ, ನಿನಗೆ ಸ್ತೋತ್ರ. ನಿನ್ನ ರಕ್ತದಲ್ಲಿ ಅಧಿಕಾರ ಉಂಟು ಸ್ವಾಮಿ, ನಿನಗೆ ಸ್ತೋತ್ರ. ಅಪ್ಪ ನೀನು ನುಡಿದರೆ ಸಾಕು ಕರ್ತನೆ ಸ್ವಾಮಿ, ಸಮುದ್ರದ ಅಲ್ಲೋಲ ಕಲ್ಲೋಲಗಳು ಶಾಂತವಾಗುವಂತದ್ದಾಗಿದೆ ನಾವು ನೋಡಿದ್ದೇವೆ ಸ್ವಾಮಿ, ನಿನಗೆ ಸ್ತೋತ್ರ. ನೀನು ನುಡಿಯುವಾಗ ಕರ್ತನೆ ಸ್ವಾಮಿ, ಪಾರ್ಶ್ವವಾಯು ರೋಗಿಯು ಸ್ವಸ್ಥವಾಗುವುದನ್ನು ನೋಡಿದ್ದೇವೆ ಸ್ವಾಮಿ, ನಿನಗೆ ಸ್ತೋತ್ರ. ಅಪ್ಪ ನೀನು ನುಡಿಯುವಾಗ ಕರ್ತನೆ ಸ್ವಾಮಿ, ಸಕಲವು ಶಾಂತವಾಗುವಂತದ್ದಾಗಿದೆ, ಸಕಲ ರೋಗಗಳು ನಿವಾರಣೆವಾಗುವಂತದ್ದಾಗಿದೆ, ಪಾಪಗಳು ಪರಿಹಾರವಾಗುವಂತದ್ದಾಗಿದೆ. ಅಪ್ಪ ನೀನು ನುಡಿಯುವಾಗ ಕರ್ತನೆ ಪರಲೋಕ ರಾಜ್ಯವು ನಮಗೆ ಕೊಡುವಂತದ್ದಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಸರ್ವಶಕ್ತನಾದ ದೇವರೇ, ಒಂದು ಮುಂಜಾನೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಬಲವುಳ್ಳ ವಾಕ್ಯಗಳನ್ನು, ಅಧಿಕಾರವುಳ್ಳ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳವಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕವಾಗಿ ನಾವು ಜೀವಿಸಲಿಕ್ಕೆ, ಅದರಂತೆ ನಾವು ನಡೀಲಿಕ್ಕೆ ನೀನು ಸಹಾಯ ಮಾಡುವುದನ್ನು ನಾವು ಪ್ರಾರ್ಥಿಸ್ತೇವೆ. ಈ ವಾಕ್ಯಗಳನ್ನು ಹಂಚಿರುವಂತ ಪ್ರಿಯ ನಿನ್ನ ಮಗನ ಆಶೀರ್ವಾದ ಮಾಡು. ನಿನ್ನ ಜ್ಞಾನದಲ್ಲೂ ವಿವೇಕದಲ್ಲೂ ತುಂಬಿಸಿ ನಡೆಸಿ ಪವಿತ್ರಾತ್ಮನ ವರಗಳಿಂದ ತುಂಬಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ರೀತಿಯಾಗಿ ಅನೇಕರಿಗೆ ಸುವಾರ್ತೆಯನ್ನು ಸಾರುವಂತ ಕೃಪೆ ನಾವು ಮಗನಿಗೆ ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಒಂದು ದಿವಸಕ್ಕಾಗಿ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆಯೇ. ನಾವೆಲ್ಲರೂ ಪರಲೋಕ ಪ್ರಾರ್ಥನೆ ಹೇಳಿಕೊಳ್ಳೋಣ. ಅದಾದ ನಂತರ ಅಂತ ಆಶೀರ್ವಾದ ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಕಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲದಲ್ಲಿ ನಿಲ್ಲಿಸುತ್ತಾನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾಗಿರ್ತಕ್ಕಂಥ ದೇವರ ಪ್ರೀತಿಯು ಮತ್ತು ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಐಕ್ಯತೆಯು ಮತ್ತು ಪರಲೋಕ ಭೂಲೋಕಗಳ ಅಧಿಕಾರವುಳ್ಳ ದೇವರ ಆ ಒಂದು ಅಧಿಕಾರವು ಸದಾಕಾಲ ವಾಕ್ಯವನ್ನು ಕೇಳಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಸಂಗಡ ಸದಾಕಾಲ ನೆಲೆಯಾಗಿರಲಿ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯವಾದವರೇ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಜೊತೆ ಸೇರಿ ನೀವು ಆರಾಧನೆ ಮಾಡಿದ್ದಕ್ಕಾಗಿ ನಾವು ಬಹಳ ಸಂತೋಷವುಳ್ಳವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬರುವ ದಿವಸಗಳಲ್ಲಿ ಹೀಗೆ ಕರ್ತನು ತನ್ನ ಕೃಪೆಯಲ್ಲಿ ನಮ್ಮನ್ನು ಸೇರಿಸುವುದಾದರೆ ನಾವು ಬರುವ ಬುಧವಾರದಂದು ಸರಿಯಾಗಿ ಸಾಯಂಕಾಲ 7:30ಕ್ಕೆ ನಾವು ಪ್ರಾರ್ಥನೆಗೋಸ್ಕರವಾಗಿ ಸೇರಿಕೊಡುವಂಥವರಾಗಿದ್ದೇವೆ. ಆದ್ದರಿಂದ ದಯವಿಟ್ಟು ನಾವು ಫೇಸ್ಬುಕ್ ಲೈವಲ್ಲಿ ಇರುತ್ತೇವೆ. ನೀವು ಕೂಡ ಒಂದು ವೇಳೆ ನಮ್ಮ ಜೊತೆ ಸೇರಿ ಕರ್ತನನ್ನು ಆರಾಧಿಸುವುದಾದರೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತು ಅದೇ ರೀತಿಯಲ್ಲಿ ಶುಕ್ರವಾರ ಸರಿಯಾಗಿ 7:30ಕ್ಕೆ ನಾವು ಮತ್ತೆ ಫೇಸ್ಬುಕ್ ಲೈವಲ್ಲಿ ನಾವು ಸೇರಿ ಬರುವಂಥವರಾಗಿದ್ದೇವೆ ಪ್ರಾರ್ಥನೆಗೋಸ್ಕರವಾಗಿ. ದಯಮಾಡಿ ನೀವು ಸಹ ನಮ್ಮ ಜೊತೆ ಸೇರಿ ಕರ್ತನನ್ನು ಆರಾಧಿಸುವುದಾದರೆ, ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ನಮ್ಮ ಒಟ್ಟಿಗೆ ಹಂಚಿಕೊಳ್ಳುವುದಾದರೆ ಖಂಡಿತವಾಗಲೂ ನಿಮ್ಮ ಎಲ್ಲ ಪ್ರಾರ್ಥನೆ ಮನವಿಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಮತ್ತು ಅದೇ ರೀತಿಯಲ್ಲಿ ಪ್ರತಿ ಭಾನುವಾರ ಸರಿಯಾಗಿ 10 ಗಂಟೆಗೆ, ಬೆಳಿಗ್ಗೆ 10 ಗಂಟೆಗೆ ದೈವಿ ಆರಾಧನೆ ಅಂದರೆ ಭಾನುವಾರದ ಆರಾಧನೆ ಇರುತ್ತದೆ. ಆದ್ದರಿಂದ ನೀವೆಲ್ಲರೂ
ಫೇಸ್ಬುಕ್ ಲೈವಲ್ಲಿ ನಮ್ಮ ಜೊತೆ ಸೇರಿ ನೀವು ಕರ್ತನ ಆರಾಧಿಸುವುದಾದರೆ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡೋನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು.